ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪರ್ಸೆಂಟೇಜ್ ಕ್ಲಾಸ್ 3ನೇ ಕ್ಲಾಸ್ ಮಾಡ್ತಿದ್ದೀವಿ. ಸೊ ಇದಕ್ಕಿಂತ ಮುಂಚೆ ನಾನು 2 ಕ್ಲಾಸ್ ಮಾಡಿದ್ದೀನಿ. ಸೊ 2 ಕ್ಲಾಸಲ್ಲಿ ಪರ್ಸೆಂಟೇಜ್ನ ಬೇಸಿಕ್ ಮತ್ತು ಸ್ವಲ್ಪ ರಿಲೇಟೆಡ್ ಪ್ರಾಬ್ಲಮ್ಸ್ ಅವೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತು ನಾವು ಎಕ್ಸಾಮ್ ರಿಲೇಟೆಡ್ ಪ್ರಾಬ್ಲಮ್ಸು ಮತ್ತು ಪಾಪ್ಯುಲೇಷನ್ ಮೇಲೆ ಇರೋ ಪ್ರಾಬ್ಲಮ್ಸು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ನೀವು ಮೊದಲಿನ ಕ್ಲಾಸ್ ಇನ್ನೂ ನೋಡಿಲ್ಲ ಅಂದರೆ ಅವು ವಿಡಿಯೋಸು ಮೊದಲು ನೀವು ನೋಡಿ. ಸೊ ನಿಮಗೆ ಈ ಕ್ಲಾಸ್ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಪ್ರಾಬ್ಲಮ್ಸ್ ಮಾಡೋಣ ಬನ್ನಿ. ಪ್ರಾಬ್ಲಮ್ಸ್ ಮುಖಾಂತರ ಇವತ್ತಿನ ಕಾನ್ಸೆಪ್ಟ್ ನೋಡೋಣ. ಫಸ್ಟ್ ಕಾನ್ಸೆಪ್ಟ್ ಇವತ್ತಿಂದಿರೋದು ಎಕ್ಸಾಮ್ ರಿಲೇಟೆಡ್ ಪ್ರಾಬ್ಲಮ್. ಸೊ ಎಕ್ಸಾಮ್ ಮೇಲೆ ರಿಲೇಟೆಡ್ ಪ್ರಾಬ್ಲಮ್ಸ್ ಹೇಗಿರ್ತವೆ ಅಂತ ನೋಡೋಣ. ಮೊದಲನೇ ಕ್ವಶನ್ ನೋಡಿ. ಅ ಸ್ಟೂಡೆಂಟ್ ಸ್ಕೋರ್ಡ್ 360 ಮಾರ್ಕ್ಸ್ ಔಟ್ ಆಫ್ 600 ಇನ್ ಆನ್ ಎಕ್ಸಾಮಿನೇಷನ್. ಫೈಂಡ್ ದ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಆಬ್ಟೈನ್ಡ್. ಸೊ ಕನ್ನಡದಲ್ಲಿ ಒಬ್ಬ ವಿದ್ಯಾರ್ಥಿ 600 ಅಂಕಗಳಲ್ಲಿ 360 ಅಂಕಗಳನ್ನು ಗಳಿಸಿದ್ದಾನೆ. ಸೊ ಟೋಟಲ್ ಅಂಕಗಳು ಎಷ್ಟಿದ್ದಾವೆ? 600. ಓಕೆನಾ? ಅದರಲ್ಲಿ ಅವನು ಗಳಿಸಿರೋದು ಅಂಕ 360. ಎಷ್ಟು? 360. ಸೊ ನಾನು ಇದಕ್ಕೆ ಪರ್ಸೆಂಟೇಜ್ ಪಡೆದ ಅಂಕಗಳ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಸೊ ಪರ್ಸೆಂಟೇಜಲ್ಲಿ ಮಾಡಬೇಕಂದ್ರೆ ನಾನು ಏನಂದಿದ್ದೆ? ಇಂಟು 100. ಸರಿನಾ? ಸೊ ಇದು ಏನಾಗುತ್ತೆ? 2 0 2 0 ಕಟ್ಟು. ಸೊ 6 1 6 36. ಸೊ ಇದು ಆಯಿತು ನಿಮ್ಮದು 60%. ಓಕೆನಾ? ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಹೋಪ್ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿರ್ಬೇಕಂತ ಅನ್ಕೋತೀನಿ. ನಾವು ಮೊದಲು ಈಸಿ ಪ್ರಾಬ್ಲಮ್ಸಿಂದ ನೆಕ್ಸ್ಟ್ ಮಾಡ್ರೇಟು, ನೆಕ್ಸ್ಟ್ ಹಾರ್ಡ್ ಪ್ರಾಬ್ಲಮ್ಸು ಮಾಡೋಣ. ಎಲ್ಲ ಥರದ ಪ್ರಾಬ್ಲಮ್ಸು ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನೀವು ಕೊನೆವರೆಗೂ ಈ ವಿಡಿಯೋನ ನೋಡಿ. ಸೊ ಮುಂದಿನ ಕ್ವಶನ್ ಓದಿ. ಇನ್ ಆನ್ ಎಕ್ಸಾಮ್ ಅ ಸ್ಟೂಡೆಂಟ್ ಸ್ಕೋರ್ಡ್ 45% ಆ್ಯಂಡ್ ಫೇಲ್ಡ್ ಬೈ 15 ಮಾರ್ಕ್ಸ್. ಓಕೆ, ದ ಪಾಸಿಂಗ್ ಮಾರ್ಕ್ಸ್ ಆರ್ 50%. ಫೈಂಡ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಕೇಳಿದ್ದಾನೆ. ಸೊ ಇವಾಗ ನಂಗೆ ಹೇಳಿ, ಒಂದು ಪರೀಕ್ಷೆಯಲ್ಲಿ ವಿದ್ಯಾರ್ಥಿ 45% ಅಂಕಗಳನ್ನು ಪಡೆದು 15 ಅಂಕಗಳಿಂದ ಅನುತ್ತೀರ್ಣನಾಗಿದ್ದಾನೆ. ಸೊ ಇದರ ಅರ್ಥ ಒಬ್ಬ ವಿದ್ಯಾರ್ಥಿಗೆ 45% ಅಂಕ ಸಿಕ್ಕಿದೆ. ಓಕೆನಾ? ನೆಕ್ಸ್ಟು ಅವನು 15 ಅಂಕಗಳಿಂದ ಅನುತ್ತೀರ್ಣನಾಗಿದ್ದಾನೆ. ಅಂದರೆ ಅವನಿಗಿನ್ನೂ 15 ಅಂಕ ಎಕ್ಸ್ಟ್ರಾ ಬಂದಿದ್ದರೆ ಅವನೇನಾಗ್ತಿದ್ದ? ಪಾಸ್ ಆಗ್ತಿದ್ದ. ರೈಟಾ? ಸೊ ಪಾಸಿಂಗ್ ಪರ್ಸೆಂಟೇಜ್ ಎಷ್ಟು? ಉತ್ತೀರ್ಣ ಅಂಕಗಳು 50% ಇದೆ. ಸೊ ಪಾಸಿಂಗ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ? 50%. ಸೊ 45 ಈ ಸೈಡ್ ಹೋದರೆ ಏನಾಗುತ್ತೆ? 50 - 45. ಸೊ 5%. ಓಕೆನಾ? ಸೊ 5% ಈಸ್ ಈಕ್ವಲ್ ಟು 15. ಸೊ ಇಲ್ಲಿಂದ 1% ವ್ಯಾಲ್ಯೂ ಎಷ್ಟಾಗುತ್ತೆ? 15/5 ಅಂದರೆ 3. ಸೊ 100% ವ್ಯಾಲ್ಯೂ, ಸೊ 1 × 100. ಸೊ ಇದು 300. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು? ಫೈಂಡ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆನ್ಸರ್. ಓಕೆನಾ? ಅರ್ಥ ಆಯ್ತಾ? ಸರಿ. ಸೊ ಹಾಗೆ ಮುಂದಿನ ಪ್ರಾಬ್ಲಮ್ ಮಾಡೋಣ. ಕ್ವಶನ್: ಅ ಸ್ಟೂಡೆಂಟ್ ನೀಡ್ಸ್ 40% ಟು ಪಾಸ್. ಓಕೆ, ಇಫ್ ಹಿ ಗೆಟ್ಸ್ 108 ಮಾರ್ಕ್ಸ್ ಆ್ಯಂಡ್ ಫೇಲ್ಸ್ ಬೈ 12 ಮಾರ್ಕ್ಸ್. ಸೊ ಇಲ್ಲಿ ನೋಡಿ, ಫೈಂಡ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಕೇಳಿದ್ದಾನೆ. ಒಬ್ಬ ವಿದ್ಯಾರ್ಥಿಗೆ ಉತ್ತೀರ್ಣವಾಗಲು 40% ಅಂಕಗಳು ಬೇಕು. ಸೊ ಅವನಿಗೆ ಪಾಸ್ ಆಗೋಕ್ಕೆ ಎಷ್ಟು ಅಂಕ ಬೇಕು? 40%. ಓಕೆನಾ? ಅವನು 108 ಅಂಕಗಳನ್ನು ಪಡೆದು ಆಲ್ರೆಡಿ ಅವನಿಗೆ ಎಷ್ಟು ಅಂಕ ಸಿಕ್ಕಿದೆ? 108. ಸರಿನಾ? 108. ಬಟ್ ಅವನು 12 ಅಂಕಗಳಿಂದ ಅನುತ್ತೀರ್ಣನಾಗಿದ್ದಾನೆ. ಸಪೋಸ್ ಅವನಿಗೆ ಈ 12 ಅಂಕ ಬಂದಿದ್ದರೆ ಅವನೇನಾಗ್ತಿದ್ದ? ಪಾಸ್ ಆಗ್ತಿದ್ದ. ಅಂದರೆ ಇವು 12 ಅಂಕ ಬಂದಿದ್ದರೆ ಅವನು ಪಾಸ್ ಆಗ್ತಿದ್ದ. ಬಟ್ ಇಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ಎಷ್ಟು ಅಂತ ಕೊಟ್ಟಿದ್ದಾರೆ? 40%. ಸೊ 40% ವ್ಯಾಲ್ಯೂನೇ ಇದು. ಇಲ್ಲಿವರೆಗೂ ನಿಮಗೆ ಅರ್ಥ ಆಯ್ತಾ? ಓಕೆ, ಸೊ ಇದು ಏನಾಗುತ್ತೆ? ಸೊ 40% ಈಸ್ ಈಕ್ವಲ್ ಟು 108 + 12 ಅಂದರೆ 120. ಸರಿನಾ? ಸೊ ಇದು ಡಿವೈಡೆಡ್ ಬೈ 4 ಮಾಡಿದರೆ ಏನಾಗುತ್ತೆ? 10%. ಸೊ 10% ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ? ಡಿವೈಡೆಡ್ ಬೈ 4 ಮಾಡಿದರೆ 30. ಸೊ 10% ವ್ಯಾಲ್ಯೂ 30 ಅಂದರೆ 100% ಎಷ್ಟಾಗುತ್ತೆ? 100 ಅಂದರೆ ಜಸ್ಟ್ ಇದನ್ನು ಮಲ್ಟಿಪ್ಲೈಡ್ ಬೈ 10 ಮಾಡಿದರೆ. ಸೊ 100% ವ್ಯಾಲ್ಯೂ ಎಷ್ಟಾಗುತ್ತೆ? 300. 1 0 ಎಕ್ಸ್ಟ್ರಾ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ನಿಮಗೆ ಎಲ್ಲಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮುಖಾಂತರ ಹೇಳಿ. ಓಕೆ, ಮುಂದಿನ ಪ್ರಾಬ್ಲಮ್ ಮಾಡೋಣ. ಇನ್ ಆನ್ ಎಕ್ಸಾಮ್ ಆಫ್ 500 ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್ ಎಷ್ಟು ಅಂತೆ? 500. A student scores 40% in the first subject
ಆ್ಯಂಡ್ 50% ಇನ್ ದ ಸೆಕೆಂಡ್ ಸಬ್ಜೆಕ್ಟ್ ಆ್ಯಂಡ್ 60% ಇನ್ ದ ಥರ್ಡ್ ಸಬ್ಜೆಕ್ಟ್. ಓಕೆನಾ. ಟೋಟಲು 3 ಸಬ್ಜೆಕ್ಟ್ ಇದಾವಂತೆ. ಏನೇನು ನಾನು ಫಸ್ಟ್ ಸಬ್ಜೆಕ್ಟ್, ಸೆಕೆಂಡ್ ಸಬ್ಜೆಕ್ಟ್, ಥರ್ಡ್ ಸಬ್ಜೆಕ್ಟ್ ಅಂತ ಅನ್ಕೋತೀನಿ. ಸರಿನಾ. ಸೊ ಅವನು ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡ್ತಾನೆ ಪರ್ಸೆಂಟೇಜಲ್ಲಿ? ಫಸ್ಟ್ ಸಬ್ಜೆಕ್ಟಲ್ಲಿ ಅವನು 40%, ಸೆಕೆಂಡ್ ಸಬ್ಜೆಕ್ಟಲ್ಲಿ ಅವನು 50%, ಮೂರನೇ ಸಬ್ಜೆಕ್ಟಲ್ಲಿ ಅವನು 60%. ಸರಿನಾ. ಇಲ್ಲಿವರೆಗೂ ನೀವು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಮುಂದೆ ದ ಮಾರ್ಕ್ಸ್ ಆಫ್ ದ 3 ಸಬ್ಜೆಕ್ಟ್ಸ್ ಆರ್ ಇನ್ ದ ರೇಷಿಯೋ 2:3:5 ಅಂತ ಕೊಟ್ಟಿದ್ದಾನೆ. ಸೊ ರೇಷಿಯೋ ಎಷ್ಟಿದೆ ಅಂತೆ 3 ಸಬ್ಜೆಕ್ಟ್ದು? 2:3:5. ಓಕೆ. ಬಟ್ ಟೋಟಲ್ ಮಾರ್ಕ್ಸ್ ಎಷ್ಟು ಅಂತ ಕೊಟ್ಟಿದ್ದಾನೆ? 500. ಟೋಟಲ್ ಮಾರ್ಕ್ಸ್ ಕೊಟ್ಟಿದ್ದಾನು 500. ಓಕೆ, ಟೋಟಲ್ ಮಾರ್ಕ್ಸ್. ಬಟ್ ಇದ್ರಲ್ಲಿ ಟೋಟಲ್ ಎಷ್ಟಾಗುತ್ತೆ? 2 + 3 + 5 ಅಂದರೆ 10. ಟೋಟಲ್ 10 ಆಗುತ್ತೆ. ಬಟ್ ಅವನು ಟೋಟಲ್ ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದಾನೆ? 500. ಕರೆಕ್ಟ್ ತಾನೆ? ಸೊ ಇದು ಎಷ್ಟು ಟೈಮ್ಸ್ ಆಯಿತು? 50 ಟೈಮ್ಸ್. ಓಕೆ. ಸೊ 1 ವ್ಯಾಲ್ಯೂ 50 ಟೈಮ್ಸ್ ಆಯಿತು. ಇಲ್ಲಿವರೆಗೂ ಅರ್ಥ ಆಯಿತಾ? ಸೊ 1 ವ್ಯಾಲ್ಯೂ 50 ಆಯಿತು ಅಂತ ಅರ್ಥ ಆಯಿತು. ಸೊ ಇಲ್ಲಿ ನಿಮಗೆ ಗೊತ್ತಾಗೋಕ್ಕೆ ನಾನು ಇಲ್ಲಿ ಬರ್ಕೋತೀನಿ. 1 ವ್ಯಾಲ್ಯೂ 50 ಆಯಿತು. ಓಕೆ. ಸೊ ಈ ಫಸ್ಟ್ ಸಬ್ಜೆಕ್ಟ್ದು ಟೋಟಲ್ ಮಾರ್ಕ್ಸ್ ಎಷ್ಟು? 50 × 2 ಅಂದರೆ ಇದು 100 ಮಾರ್ಕ್ಸು. ಹಾಗೆ ಸೆಕೆಂಡ್ ಸಬ್ಜೆಕ್ಟ್ದು ಇದು 50 × 3 ಅಂದರೆ 150 ಮಾರ್ಕ್ಸ್. ಹಾಗೆ ಥರ್ಡ್ ಸಬ್ಜೆಕ್ಟ್ದು 50 × 5 ಅಂದರೆ 250 ಮಾರ್ಕ್ಸ್. ಓಕೆನಾ. ಸೊ ಇಲ್ಲಿ ಬರ್ಕೊಳ್ಳೋಣ. ಇದು ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಇವಾಗ ಟೋಟಲ್ ಮಾರ್ಕ್ಸ್ ಅಂತ ಬರೀತೀನಿ. TM ಟೋಟಲ್ ಮಾರ್ಕ್ಸ್. ಸೊ ಟೋಟಲ್ ಮಾರ್ಕ್ಸು ಫಸ್ಟ್ ಸಬ್ಜೆಕ್ಟ್ದು 100, ಸೆಕೆಂಡ್ದು 150, ಥರ್ಡ್ದು 250. ಇಲ್ಲಿವರೆಗೂ ನಿಮಗೆ ಅರ್ಥ ಆಯಿತು. ಇವಾಗ ಇಷ್ಟು ಮಾರ್ಕ್ಸಲ್ಲಿ ಅವನು ಸ್ಕೋರ್ ಎಷ್ಟು ಮಾಡಿದ್ದಾನೆ? ಇದು ಸ್ಕೋರು. ಸರಿನಾ, ಸ್ಕೋರು. ಸೊ ನಿಮಗೆ ಕ್ವಶನಲ್ಲಿ ಏನು ಕೇಳ್ತಿದ್ದಾರೆ? ಫೈಂಡ್ ದ ಟೋಟಲ್ ಮಾರ್ಕ್ಸ್ ಅಬ್ಟೈನ್ಡ್ ಬೈ ದ ಸ್ಟೂಡೆಂಟ್ಸ್ ಅಂದರೆ ಟೋಟಲ್ ಮಾರ್ಕ್ಸು ಎಷ್ಟು ಅವನು ತಗೊಂಡಿದ್ದಾನೆ ಅಂತ, ವಿದ್ಯಾರ್ಥಿ ಪಡೆದ ಒಟ್ಟು ಅಂಕ ಕೇಳ್ತಿದ್ದಾರೆ. ಸರಿನಾ. ಸೊ ಇಲ್ಲಿ ನೋಡಿ, 100ಅಲ್ಲಿ 40% ಮಾಡಿದರೆ ಎಷ್ಟು? ಸೊ 100ಗೆ 40%. ಸೊ ಪರ್ಸೆಂಟೇಜಿಂದ 2 0 ಕಟ್ಟು. ಸೊ ಪರ್ಸೆಂಟೇಜಿಂದ 2 0 ಕಟ್ಟು. ಸೊ ಇದು ಏನಾಯಿತು? 40 ಮಾರ್ಕ್ಸ್. ಸಮ್ ಕೇಳಿದ್ದಾರೆ. ಸೊ ಇಲ್ಲಿ ನಾನು ಪ್ಲಸ್ ಹಾಕ್ತೀನಿ ಎಲ್ಲದರದ್ದು ಟೋಟಲ್ ಸಮ್. ಸೊ 150 ಕೇಳಿದ್ದಾರೆ. ಸೊ ಪರ್ಸೆಂಟೇಜಿಂದ 2 0 ಕಟ್ಟು. ಸೊ 15 75 ಪ್ಲಸ್ ಪರ್ಸೆಂಟೇಜಿಂದ 2 0 ಕಟ್ಟು. ಸೊ 25 150. ಸರಿನಾ. ಸೊ ಇವಾಗ ಸಮ್ ಮಾಡಿದರೆ ಇವಾಗ ನೀವು ಆಪ್ಷನಲ್ಲಿ ನೋಡಿ, ಎಲ್ಲದರಲ್ಲಿ 0 ಇದೆ, ಬಟ್ ಒಂದರಲ್ಲಿ ಯೂನಿಟ್ ಡಿಜಿಟ್ 5 ಇದೆ. ಸೊ ಇದು ಪ್ಲಸ್ ಮಾಡಿದರೆ ಇಲ್ಲಿನೂ ಯೂನಿಟ್ ಡಿಜಿಟ್ ಏನು ಬರುತ್ತೆ? 0 + 5 + 0 5 ಯೂನಿಟ್ ಡಿಜಿಟು. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಬೇಕಾದರೆ ನೀವು ಮಾಡಿ ನೋಡಿ. 5, ಆಮೇಲೆ 5 + 7 12, 12 4 16, 16ಕ್ಕೆ 6, ಕೈಲೇ 1 1 1 2. ಓಕೆನಾ. 265. ಸೊ ಇದೆ ಸರಿಯಾದ ಉತ್ತರ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಹೋಪ್ ನಿಮಗೆ ಪ್ರಾಬ್ಲಮ್ ಅರ್ಥ ಆಗಿರಬೇಕಂತ ಅನ್ಕೋತೀನಿ. ಸೊ ನಾನು ಇಲ್ಲಿ ಪರ್ಸೆಂಟೇಜಿಂದ 2 0 ಯಾಕೆ ಕಟ್ ಮಾಡಿದೆ? ಒಬ್ಬೊಬ್ಬರಿಗೆ ಡೌಟ್ ಬರ್ಬೋದು. ಸೊ ಅದನ್ನು ಹೇಳಿಬಿಡ್ತೀನಿ. ಇವಾಗ 50% × 150 ಇದೆ. ಸರಿನಾ. ಸೊ 50% ಅಂದರೆ ಏನು? 50% ಅಂದರೆ /100. ಸೊ 1 0 1 0 ಕಟ್ಟಾಯಿತು, ಇನ್ನೊಂದು 0 ಈ 0 ಕಟ್ಟಾಯಿತು, 15 75. ಸೊ ಹಾಗೆ. ಸೊ ಪರ್ಸೆಂಟೇಜ್ ಬಂದರೆ ನೀವು 2 0 ಯಾವಾಗಲೂ ಕಟ್ ಮಾಡ್ಬೋದು. ಸೊ ಮುಂದಿನ ಕ್ವಶನ್ ಮಾಡೋಣ ಬನ್ನಿ. ಇದು ಕ್ವಶನ್ ನೋಡಿ, ಎಕ್ಸಾಮಲ್ಲಿ ಅತಿ ಹೆಚ್ಚು ಕೇಳೋ ಕ್ವಶನ್ ಇದು. ಅ ಸ್ಟೂಡೆಂಟ್ ಗಾಟ್ 30% ಮಾರ್ಕ್ಸ್ ಇನ್ ಎನ್ ಎಕ್ಸಾಮಿನೇಷನ್ ಆ್ಯಂಡ್ ಫೇಲ್ಡ್ ಬೈ 30 ಮಾರ್ಕ್ಸ್. ಓಕೆ, ನಾನು ನಿಮ್ಗೆ ಇವಾಗ ಒಂದು ಹೇಳ್ತೀನಿ. ಇದು ನೀವು ಪಾಸಿಂಗ್ ಮಾರ್ಕ್ಸ್ ಅಂತ ಅಂದ್ಕೊಳ್ಳಿ. ಇದಕ್ಕೆ ಪಾಸಿಂಗ್ ಮಾರ್ಕ್ಸ್ ಅಂತ ಅಂದ್ಕೊಳ್ಳಿ. ಅ ಸ್ಟೂಡೆಂಟ್ ಗಾಟ್ 30% ಮಾರ್ಕ್ಸ್ ಇನ್ ಎನ್ ಎಕ್ಸಾಮ್ ಆ್ಯಂಡ್ ಫೇಲ್ಡ್ ಬೈ 30 ಮಾರ್ಕ್ಸ್ ಅಂತ ಅಂದಿದ್ದಾನೆ. ಸಪೋಸು ಒಂದು ಸ್ಟೂಡೆಂಟು ಒಂದು ಮಾರ್ಕ್ಸ್ ಎಷ್ಟಿದೆ? 30%. ಓಕೆ, ಇದು ಪಾಸಿಂಗ್ ಇದೆ, ಪಾಸಿಂಗ್ದು ಲೈನ್ ಇದೆ ಅಂತ ಅಂದ್ಕೊಳ್ಳಿ. 30% ಮಾರ್ಕ್ಸ್ ಬಂದಿದೆ, ಬಟ್ಟು ಅವನಿಗಿನ್ನೂ 30% ಮಾರ್ಕ್ಸ್ ಬಂದಿದೆ, ಬಟ್ ಅವನು 30 ಮಾರ್ಕ್ಸಿಂದ ಫೇಲ್ ಆಗಿದ್ದಾನೆ. ಸಪೋಸ್ ಇವನಿಗೆ ಆ 30 ಮಾರ್ಕ್ಸು ಎಕ್ಸ್ಟ್ರಾ ಬಂದಿದ್ದರೆ ಅವನೇನಾಗ್ತಿದ್ದ? ಪಾಸ್ ಆಗ್ತಿದ್ದ. ಇಲ್ಲಿವರೆಗೂ ಅರ್ಥ ಆಯಿತಾ? ಓಕೆ, ನೆಕ್ಸ್ಟು ಅನದರ್ ಸ್ಟೂಡೆಂಟ್ ಗಾಟ್ 40% ಮಾರ್ಕ್ಸ್ ಆ್ಯಂಡ್ ಗಾಟ್ 20 more ಮಾರ್ಕ್ಸ್ ದ್ಯಾನ್ ದ ಪಾಸಿಂಗ್ ಮಾರ್ಕ್ಸ್. ಒಬ್ಬ ಸ್ಟೂಡೆಂಟ್ಗೆ 40% ಸಿಕ್ಕಿದೆ, ಬಟ್ಟು ಅವನಿಗೆ 40% ಮಾರ್ಕ್ಸ್ ಸಿಕ್ಕಿದೆ, ಬಟ್ ಅವನಿಗೆ 20 ಮಾರ್ಕ್ಸು ಪಾಸಿಂಗ್ ಮಾರ್ಕ್ಸ್ಗಿಂತ ಹೆಚ್ಚಿಗೆ ಸಿಕ್ಕಿದೆ. ಸೊ 20 ಮಾರ್ಕ್ಸು ಇದರಲ್ಲಿ ಮೈನಸ್ ಮಾಡಿದರೆ ಅದು ಏನಾಗುತ್ತೆ? ಅದು ಪಾಸಿಂಗ್ ಪರ್ಸೆಂಟೇಜ್ ಸೈಡ್ ಬರುತ್ತೆ. ಸರಿನಾ? ಅರ್ಥ ಆಯ್ತಾ ಇದು? ಓಕೆ, ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮುಖಾಂತರ ಹೇಳಿ. ಸೊ ಇವಾಗ
ಪಾಸಿಂಗ್ ಪರ್ಸೆಂಟೇಜ್ ಇಲ್ಲಿ ಬರೀತೀನಿ ನೋಡಿ. ಸೊ ಪಾಸಿಂಗ್ ಎರಡು ಪಾಸಿಂಗ್ ಮಾರ್ಕ್ಸ್ ತಾನೆ, ಎರಡನ್ನು ನಾನು ಈಕ್ವಲ್ ಮಾಡ್ಕೋತೀನಿ. ಫೈಂಡ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಕೇಳಿದ್ದಾನೆ. ಸೊ ಫಸ್ಟಲ್ಲಿ 30% ಮಾರ್ಕ್ಸ್ ಬಂದಿದೆ, ಬಟ್ ಫೇಲ್ ಎಷ್ಟು 30 ಮಾರ್ಕ್ಸಿಂದ ಆಗಿದ್ದಾನೆ. ಸೊ ಪಾಸ್ ಆಗಬೇಕಂದ್ರೆ ಅವನು 30 ಮಾರ್ಕ್ಸ್ ಆ್ಯಡ್ ಮಾಡಬೇಕು. ಸೊ ಈಕ್ವಲ್ ಟು, ಸೊ ಸೆಕೆಂಡ್ ಸ್ಟೂಡೆಂಟ್ಗೆ 40% ಮಾರ್ಕ್ಸ್ ಬಂದಿದೆ, ಬಟ್ ಅವನು ಪಾಸಿಂಗ್ ಮಾರ್ಕ್ಸ್ಗಿಂತ 20 ಮಾರ್ಕ್ಸು ಹೆಚ್ಚಿಗೆ ತೊಗೊಂಡಿದ್ದಾನೆ. ಸೊ ಪಾಸಿಂಗ್ ಮಾರ್ಕ್ಸಿಗೆ ತರೋಕ್ಕೆ -20 ಮಾರ್ಕ್ಸ್, ಸರಿನಾ. ಸೊ ಇವಾಗ 30% ಈ ಕಡೆ ತಾನೆ. ಸೊ ಇದು ಏನಾಗುತ್ತೆ, 40 - 30 ಅಂದರೆ 10%. ಓಕೆ, ನೆಕ್ಸ್ಟು 30 ಮೈನಸ್ ಈ -20ನ ಈ ಕಡೆ ತನ್ನಿ. ಸೊ 30 + 20 ಅಂದರೆ ಎಷ್ಟು, 50 ಮಾರ್ಕ್ಸ್. ಸೊ 10%ಗೆ 50 ಇದ್ದರೆ 100% ಎಷ್ಟು ಇರುತ್ತೆ, ಜಸ್ಟ್ 1 0 ಎಕ್ಸ್ಟ್ರಾ 500. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು, 500. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸೊ ಹೋಪ್ ನಿಮಗೆ ಇದು ಅರ್ಥ ಆಗಿರಬೇಕು. ಸೊ ಇಂಥ ಪ್ರಾಬ್ಲಮ್ಸ್ ಬಂದರೆ ನೀವು ಎಕ್ಸಾಮಲ್ಲಿ ಹೇಗೆ ಮಾಡಿ ಗೊತ್ತಾ, ಶಾರ್ಟ್ ಟ್ರಿಕ್ ಹೇಳ್ತೇನೆ ನೋಡಿ. ಶಾರ್ಟ್ ಟ್ರಿಕ್. ಸೊ ಪರ್ಸೆಂಟೇಜ್ ಏನಿರುತ್ತಲ್ಲ, ಪರ್ಸೆಂಟೇಜ್ ಎಷ್ಟು ಕೊಟ್ಟಿರ್ತಾರಲ್ಲ, 30%, 40% ಈ ಥರ ಕ್ವಶನ್ ಬಂದರೆ ಅದರದ್ದು ಡಿಫ್ರೆನ್ಸ್ ತಗೊಳ್ಳಿ. ಸೊ 30%, 40% ಡಿಫ್ರೆನ್ಸು 10%. ಆಮೇಲೆ ಮಾರ್ಕ್ಸ್ ಎಷ್ಟು ಕೊಟ್ಟಿರ್ತಾರಲ್ಲ ಅದನ್ನು ನೀವು ಆ್ಯಡ್ ಮಾಡಬೇಕು. ಇಲ್ಲಿ 30 ಮಾರ್ಕ್ಸ್ ಕೊಟ್ಟಿದ್ದಾರೆ, ಇಲ್ಲಿ 20 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ 30 + 20 50 ಮಾರ್ಕ್ಸ್. ಓಕೆ, ಸೊ 10%ಗೆ 50 ಮಾರ್ಕ್ಸ್ ಆಗಿದೆ. ಸೊ 100%ಗೆ ಎಷ್ಟು, ಸೊ 100%ಗೆ 500 ಮಾರ್ಕ್ಸ್ ಟೋಟಲ್. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು, 500. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ ಮುಂದಿನ ಪ್ರಾಬ್ಲಮ್ ಮಾಡೋಣ ಬನ್ನಿ. ಸೊ ಇದೂ ಸಿಮಿಲರ್ ಪ್ರಾಬ್ಲಮ್ ಇದೆ ನೋಡಿ. In an exam, a candidate scores 25% of the maximum marks and fails by 50 marks. Another candidate scores 50% and gets 25 marks more than the passing marks. more ಅಂತ ಅಂದಿದ್ದಾನೆ. ಫೈಂಡ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಕೇಳಿದ್ದಾನೆ. ಒಂದು ಪರೀಕ್ಷೆಯಲ್ಲಿ ಅಭ್ಯರ್ಥಿ ಗರಿಷ್ಠ ಅಂಕಗಳ 25% ಅಂಕಗಳನ್ನು ಪಡೆದು 50 ಅಂಕಗಳಿಂದ ಅನುತ್ತೀರ್ಣನಾಗುತ್ತಾನೆ. ಇನ್ನೊಬ್ಬ ಅಭ್ಯರ್ಥಿ 50% ಅಂಕಗಳನ್ನು ಪಡೆದು ಉತ್ತೀರ್ಣ ಅಂಕಗಳಿಗಿಂತ 25 ಅಂಕ ಹೆಚ್ಚು ಪಡೆದಿರ್ತಾನೆ. ಸೊ ಗರಿಷ್ಠ ಅಂಕ ಎಷ್ಟು. ಸೊ ಇವಾಗಲೇ ನಾನು ನಿಮಗೆ ಟ್ರಿಕ್ ಹೇಳಿದ್ದೆ. ಸೊ ಟ್ರಿಕ್ ಏನು, ಫಸ್ಟ್ ನೀವು ಏನು ಮಾಡಬೇಕು, ಪರ್ಸೆಂಟೇಜ್ದು ಡಿಫ್ರೆನ್ಸ್ ತೊಗೋಬೇಕು. 25% ಇಲ್ಲಿದೆ, 50%. ಸೊ ಡಿಫ್ರೆನ್ಸ್ ಎಷ್ಟಾಗುತ್ತೆ, 25%. ಓಕೆನಾ, 25% ಈಕ್ವಲ್ ಟು. ಸೊ ಮಾರ್ಕ್ಸ್ನ ಏನು ಮಾಡಬೇಕಂದ್ರೆ ನಾನು ಆ್ಯಡ್ ಮಾಡಬೇಕಂತೆ. ಸೊ ಮಾರ್ಕ್ಸ್ ಇಲ್ಲೆಲ್ಲಿದೆ, 50 ಮಾರ್ಕ್ಸು ಆಮೇಲೆ 25 ಮಾರ್ಕ್ಸು ಆ್ಯಡ್ ಮಾಡಿದರೆ ಎಷ್ಟು, 50 + 25 ಅಂದರೆ 75. ಓಕೆ, ಸೊ 25%ಗೆ 75 ಇದೆ. ಸೊ 1%ಗೆ ಎಷ್ಟಾಗುತ್ತೆ, 1% ಅಂದರೆ 75/75/25. ಸೊ 25 3 75. 1%ಗೆ 3. ಸೊ 100% ಎಷ್ಟಾಗುತ್ತೆ, 300. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಹೋಪ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಅದೇ ರೀತಿ ನಿಮಗೆ ಪ್ರಾಬ್ಲಮ್ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಟೈಮು ಹೇಳ್ತೀನಿ ನೋಡಿ. ಸೊ ಆ ಕ್ಯಾಂಡಿಡೇಟ್ ಸ್ಕೋರ್ 25% ಮಾರ್ಕ್ಸ್ ಅವನು ಸ್ಕೋರ್ ಮಾಡಿದ್ದಾನೆ, ಸರಿನಾ. ಬಟ್ ಫೇಲ್ಸ್ ಬೈ 50%, 50 ಮಾರ್ಕ್ಸ್ ಅಂತ ಅಂದಿದ್ದಾನೆ. ಸಪೋಸ್ ಅವನಿಗೆ 50 ಮಾರ್ಕ್ಸ್ ಎಕ್ಸ್ಟ್ರಾ ಬಂದಿದ್ದರೆ ಅವನೇನಾಗ್ತಿದ್ದ, ಪಾಸ್ ಆಗ್ತಿದ್ದ. ಸೊ ಪ್ಲಸ್ 50 ಮಾರ್ಕ್ಸ್ ಅವನಿಗೆ ಬಂದಿದ್ದರೆ ಪಾಸ್ ಆಗ್ತಿದ್ದ. ಹಾಗೆ ಅನದರ್ ಕ್ಯಾಂಡಿಡೇಟ್ ಸ್ಕೋರ್ 50%, ಕ್ಯಾಂಡಿಡೇಟ್ ಸ್ಕೋರ್ 50%, ಸರಿನಾ, 50% ಆ್ಯಂಡ್ ಗೆಟ್ಸ್ 25 ಮಾರ್ಕ್ಸ್ ಮೋರ್. ಸೊ ಇವನು 25 ಮಾರ್ಕ್ಸ್ ಹೆಚ್ಚಿಗೆ ಬಂದಿದೆ. ಸೊ ಅವನು 25 ಮಾರ್ಕ್ಸ್ ನೀವು ಕಳೆದರೆ ಎಷ್ಟಾಗುತ್ತೆ, ಅವನು ಪಾಸ್ ಆಗ್ತಿದ್ದ. ಸೊ ಎರಡು ಪಾಸ್ ಆಗ್ತಿದ್ದ, ಅದಕ್ಕೆ ಈಕ್ವಲ್. ಸೊ ಇವಾಗ ಈ 25% ಈ ಸೈಡ್ ಸೆಂಡ್ ಮಾಡಿ. ಸೊ 50 -25 25%. ಓಕೆನಾ. ನೆಕ್ಸ್ಟು 25 ಈ ಸೈಡ್ ಸೆಂಡ್ ಮಾಡಿ. ಸೊ 50 + 25 75. ಸೊ 1% 3. ಸೊ 100% ಎಷ್ಟು, 300. ಸೊ ಇವಾಗ ನಿಮಗೆ ಈ ಥರ ಪ್ರಾಬ್ಲಮ್ಸು ಎಕ್ಸಾಮಲ್ಲಿ ಬಂದರೆ ಡೈರೆಕ್ಟು ನೀವು ಶಾರ್ಟ್ ಟ್ರಿಕ್ಸ್ ಯೂಸ್ ಮಾಡಿ 10 ಸೆಕೆಂಡ್ಸಲ್ಲಿ ಆರಾಮಾಗಿ ಆನ್ಸರ್ ಹೇಳ್ಬೋದು. ಇವಾಗ ನಾವು ಲೆಕ್ಕದ ಲೆವೆಲನ್ನು ಸ್ವಲ್ಪ ಏರಿಸೋಣ ಮುಂದೆ. ಈ ಕ್ವಶನ್ ಸಾಲ್ವ್ ಮಾಡಿ. ಕ್ವಶನ್ ನೋಡಿ, ಆ ಕ್ಯಾಂಡಿಡೇಟ್ ಸ್ಕೋರ್ 40% ಮಾರ್ಕ್ಸ್ ಇನ್ ಪೇಪರ್ 1 ಆ್ಯಂಡ್ 60% ಮಾರ್ಕ್ಸ್ ಇನ್ ಪೇಪರ್ 2. ಪೇಪರ್ 1 ಈಸ್ ಔಟ್ ಆಫ್ 150 ಮಾರ್ಕ್ಸ್ ಆ್ಯಂಡ್ ಪೇಪರ್ 2 ಈಸ್ ಔಟ್ ಆಫ್ 200 ಮಾರ್ಕ್ಸ್. ಫೈಂಡ್ ದ ಓವರಾಲ್ ಪರ್ಸೆಂಟೇಜ್ ಅಂತ ಕೇಳಿದ್ದಾನೆ. ಓಕೆನಾ. ಒಬ್ಬ ಅಭ್ಯರ್ಥಿ ಪೇಪರ್ 1ಅಲ್ಲಿ 40% ಮತ್ತು ಪೇಪರ್ 2ಅಲ್ಲಿ 60% ಅಂಕಗಳನ್ನು ಪಡೆದಿದ್ದಾನೆ. ಓಕೆನಾ, ಇಲ್ಲಿ ಬರೀತೀನಿ. ಪೇಪರ್ 1 P1, ಪೇಪರ್ 2. ಓಕೆನಾ. ಸೊ ಅವನು ಮಾರ್ಕ್ಸ್ ಎಷ್ಟು ಪಡೆದಿದ್ದಾನೆ, ಮಾರ್ಕ್ಸ್. ಸೊ ಫಸ್ಟ್ ಪೇಪರಲ್ಲಿ ಅವನು 40%,
ಸರಿನಾ. ಸೆಕೆಂಡ್ ಪೇಪರಲ್ಲಿ ಅವನು 60%. ಓಕೆನಾ. ಸ್ವಲ್ಪ ಇದು ಮೇಲಾಗಿದೆ ಮಾರ್ಕ್ಸ್. ಬಟ್ ಟೋಟಲ್ ಮಾರ್ಕ್ಸ್ ಎಷ್ಟಿದೆ? ಟೋಟಲ್ ಮಾರ್ಕ್ಸ್, ಸೊ ಟೋಟಲ್ ಮಾರ್ಕ್ಸು ಫಸ್ಟ್ ಪೇಪರ್ದು 150 ಮಾರ್ಕ್ಸ್, ಸೆಕೆಂಡ್ ಪೇಪರ್ದು 200 ಮಾರ್ಕ್ಸ್. ಸೊ ಇಲ್ಲಿವರೆಗೂ ನಿಮಗೆ ಕ್ವಶನ್ ಅರ್ಥ ಆಗಿರಬೇಕು. ಇದು ನಿಮಗೆ ಫೈಂಡ್ ದ ಓವರ್ ಆಲ್ ಪರ್ಸೆಂಟೇಜ್ ಅಂತ ಕೇಳಿದ್ದಾನೆ, ಓವರ್ ಆಲ್ ಪರ್ಸೆಂಟೇಜ್. ಸೊ ಇವಾಗ ಮಾರ್ಕ್ಸ್ ಎಷ್ಟು ಪಡೆದಿದ್ದಾನೆ ಅಂತ ನೋಡಿ. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು ಪಡೆದಿದ್ದಾನೆ ನೋಡಿ. ಇವಾಗ ಪರ್ಸೆಂಟೇಜಿಂದ 2 0 ಕಟ್ಟು. ಸೊ ಇದು ಏನಾಯಿತು, 15 4 60. ಸೊ ಫಸ್ಟ್ ಪೇಪರಲ್ಲಿ ಅವನು 60 ಮಾರ್ಕ್ಸ್ ಬಂದಿದೆ. ಹಾಗೆ ಸೆಕೆಂಡ್ ಪೇಪರಲ್ಲಿ ಪರ್ಸೆಂಟೇಜಿಂದ 2 0 ಕಟ್ಟು 62 120. ಸೊ ಸೆಕೆಂಡ್ ಪೇಪರಲ್ಲಿ ಅವನು 120 ಸ್ಕೋರ್ ಮಾಡಿದ್ದಾನೆ. ಸೊ ಎರಡರ ಮೊತ್ತ 60 + 120 ಅಂದರೆ 180 ಮಾರ್ಕ್ಸು ಅವನು ಗಳಿಸಿದ್ದಾನೆ. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು? ಟೋಟಲ್ ಮಾರ್ಕ್ಸು ಫಸ್ಟ್ ಪೇಪರ್ದು 120 ಇದೆ, ಫಸ್ಟ್ ಪೇಪರ್ದು 150 ಇದೆ, ಸೆಕೆಂಡ್ ಪೇಪರ್ದು 200 ಇದೆ. ಸೊ ಟೋಟಲ್ ಮಾರ್ಕ್ಸ್ ಎಷ್ಟಾಗುತ್ತೆ? 150 + 200 ಅಂದರೆ 350 ಆಗುತ್ತೆ. ಸರಿನಾ. ಪರ್ಸೆಂಟೇಜ್ ಅಂದರೆ ನೀವು ಏನು ಮಾಡ್ತೀರಾ, ಇಂಟು 100. ಸೊ ಇವಾಗ ಎಲ್ಲ ಆಪ್ಷನ್ ನೋಡಿ, 50ಕ್ಕಿಂತ ಮೇಲೇ ಇದೆ. ಸೊ ಇದೇನು ಬರುತ್ತೆ, 0 ಇಂದ 0 ಕಟ್ಟು. ಸೊ 18 2 ಎಷ್ಟಾಗುತ್ತೆ? 36 ಆಗುತ್ತೆ. ಸೊ 18 2 36 ಆದಾಗ, ಬಟ್ ಇಲ್ಲಿ 35 ಇದೆ. ಸೊ 1/2 ಅಂದರೆ 50%. ಸೊ ಇಲ್ಲಿ 35 ಇದೆ ಅಂದರೆ ಕೆಳಗಡೆ ಕಡಿಮೆ ಇರುತ್ತೆ. ಸೊ ಇದು 50%ಗಿಂತ ಜಸ್ಟ್ ಹೆಚ್ಚಿಗೆ ಬರುತ್ತೆ. ಸೊ ಜಸ್ಟ್ ಹೆಚ್ಚಿಗೆ ಅಂದರೆ ಎಷ್ಟು? ಸೊ ಜಸ್ಟ್ ಹೆಚ್ಚಿಗೆ ಆಪ್ಷನಿಂದ ನೋಡಿದರೆ ಎಲ್ಲ ದೂರ ಇದೆ. ಇದು 53 ಇದೆ, 57 ಇದು ಅಂತೂ ಆಪ್ಷನ್ 60 ಬರಲ್ಲ. ಸೊ ಜಸ್ಟ್ 50ಗಿಂತ ಹೆಚ್ಚಿಗಿರೋದು ಒಂದೇ ಆಪ್ಷನ್. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಬೇಕಾದರೆ ನೀವು ಫುಲ್ ಡಿವೈಡ್ ಮಾಡು ನೋಡ್ಬೋದು. ಸೊ ಇದು ಏನಾಗುತ್ತೆ, 1800 / 35. ಸೊ ನೆಕ್ಸ್ಟು 5 7 35, 5 3 15, 5 6 30, 360/7. ನೆಕ್ಸ್ಟು 7 5 35, 1 ಉಳಿತು. ಸೊ ಸರಿನಾ. 7 1 7. ಸೊ 51 ಪಾಯಿಂಟ್ ನೋಡಿ, ಇಲ್ಲಿ 51 ಪಾಯಿಂಟ್ ಒಂದೇ ಆಪ್ಷನಲ್ಲಿರೋದು. ಓಕೆನಾ. 3 ಉಳಿತು. 7 4 28, 7 7 14. ಆಮೇಲೆ 51.42% ನಿಯರ್ಲಿ. ಸೊ ಇಲ್ಲಿ 51.428%. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಹೋಪ್ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿರ್ಬೇಕಂತ ಅನ್ಕೋತೀನಿ. ಮುಂದಿನ ಪ್ರಾಬ್ಲಮ್ ಹೋಗೋಣ. ಸರಿ, ಮುಂದಿನ ಪ್ರಾಬ್ಲಮ್ ನೋಡಿ. A student attempted 200 question in an exam. Okay, for every correct answer he gets 3 marks. So ನಿಮಗೆ ಇದು ಎಕ್ಸಾಮ್ ರಿಲೇಟೆಡ್ ಕ್ವಶನ್ ನೋಡಿ. ಆ್ಯಂಡ್ ಫಾರ್ ಎವ್ರಿ ರಾಂಗ್ ಆನ್ಸರ್ 1 ಮಾರ್ಕ್ಸ್ ಈಸ್ ಡಿಡಕ್ಟೆಡ್. ಸೊ ಕರೆಕ್ಟ್ ಆನ್ಸರ್ಗೆ ಅವನಿಗೆ 3 ಮಾರ್ಕ್ಸ್ ಸಿಗುತ್ತಂತೆ, ಬಟ್ ರಾಂಗ್ ಆನ್ಸರ್ಗೆ ಅವನಿಗೆ 1 ಮಾರ್ಕ್ಸು ತೆಗೆದಾಕ್ತಾರೆ, ಡಿಡಕ್ಟ್ ಮಾಡ್ತಾರೆ. ಇಫ್ ಈ ಸ್ಕೋರ್ ಟೋಟಲ್ ಮಾರ್ಕ್ಸ್ ಅವನು ಎಷ್ಟು ಸ್ಕೋರ್ ಮಾಡ್ತಾನೆ? 400 ಮಾರ್ಕ್ಸ್. ಫೈಂಡ್ ದ ನಂಬರ್ ಆಫ್ ಕರೆಕ್ಟ್ ಆನ್ಸರ್. ಸೊ ಕನ್ನಡದಲ್ಲಿ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ 200 ಪ್ರಶ್ನೆಗಳಿಗೆ ಉತ್ತರಿಸಿದ್ದಾನೆ. ಓಕೆನಾ. ಪ್ರತಿ ಸರಿಯಾದ ಉತ್ತರಕ್ಕೆ 3 ಅಂಕಗಳು ಮತ್ತು ಪ್ರತಿ ತಪ್ಪಾದ ಉತ್ತರಕ್ಕೆ 1 ಅಂಕ ಕಡಿಮೆವಾಗುತ್ತದೆ. ಅವನು 400 ಅಂಕಗಳನ್ನು ಪಡೆದಿದ್ದರೆ ಸರಿಯಾದ ಉತ್ತರದ ಸಂಖ್ಯೆ ಎಷ್ಟು ಅಂತ ನಮಗೆ ಕೇಳಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ ನಾವು ಬರ್ಕೊಳ್ಳೋಣ. ಸೊ ಫಸ್ಟ್ ನೋಡಿ, ಆ ಸ್ಟೂಡೆಂಟ್ ಅಟೆಂಪ್ಟೆಡ್ 200 ಕ್ವಶನ್ ಇನ್ ಆನ್ ಎಕ್ಸಾಮ್. ಸೊ ಸರಿಯಾದ ಉತ್ತರ ಮತ್ತು ರಾಂಗ್ ಆದ ಉತ್ತರ ಅಂತ ನಾನು ಇಟ್ಕೋತೀನಿ. ಸೊ ಸರಿಯಾದ ಉತ್ತರಕ್ಕೆ ಅವ್ನು ಅಟೆಂಪ್ಟ್ ಮಾಡಿರೋ ಸರಿಯಾದ ಉತ್ತರ ಎಕ್ಸ್ ಅಂತ ಇಟ್ಕೋತೀನಿ. ಸರಿನಾ. ರಾಂಗ್ ಆದ ಉತ್ತರ ವೈ ಅಂತ ಇಟ್ಕೋತೀನಿ. ಬಟ್ ಅವನು ಅಂದಿದ್ದಾನೆ ಟೋಟಲ್ ಕ್ವಶನ್ಸ್ ಅವನು ಎಷ್ಟು ಅಟೆಂಡ್ ಮಾಡಿದ್ದಾನೆ? ಸೊ ಎಕ್ಸ್ + ವೈ ಅಂದರೆ ಟೋಟಲ್ ಕ್ವಶನ್ ಅವನು 200 ಅಟೆಂಡ್ ಮಾಡಿದ್ದಾನೆ. ಓಕೆ, ಇದು ನಿಮಗೆ ಏನೂ ಡೌಟ್ ಇಲ್ಲ. ಸೆಕೆಂಡ್ರಲ್ಲಿ ಅವನು ಕರೆಕ್ಟ್ ಆನ್ಸರ್ಗೆ 3 ಮಾರ್ಕ್ಸ್ ಸಿಗುತ್ತಂತೆ. ಸೊ ಕರೆಕ್ಟ್ ಆನ್ಸರ್ಗೆ 3x 3 × x 3 ಮಾರ್ಕ್ಸ್ ಸಿಗುತ್ತೆ. ಬಟ್ಟು ರಾಂಗ್ ಆನ್ಸರ್ಗೆ 1 ಮಾರ್ಕ್ಸು ಡಿಡಕ್ಟ್ ಮಾಡ್ತಾರೆ. ಸೊ ರಾಂಗ್ ಆನ್ಸರ್ ಇದು ಏನಾಗುತ್ತೆ, -1 × y ಅಂದರೆ y = ಬಟ್ ಟೋಟಲ್ ಮಾರ್ಕ್ಸ್ ಅವನು ಎಷ್ಟು ಸ್ಕೋರ್ ಮಾಡ್ತಾನೆ? ಇಲ್ಲಿ ಟೋಟಲ್ ಮಾರ್ಕ್ಸ್ ಅವನು ಸ್ಕೋರ್ ಮಾಡಿರೋದು 400 ಮಾರ್ಕ್ಸು. ಸೊ = 400. ಓಕೆನಾ. ಸೊ ಯಾವುದಾದ್ರೂ ಒಂದಕ್ಕೆ ಈಕ್ವಲ್ ಮಾಡ್ಕೊಳ್ಳಿ. ಈಕ್ವಲ್ ಮಾಡಬೇಕಂದ್ರೆ ಈ ಹೋಲ್ ಈಕ್ವೇಷನ್ ನೀವು 3ರಿಂದ ಮಲ್ಟಿಪ್ಲೈ ಮಾಡಿ. ಸೊ ಇದು ಏನಾಗುತ್ತೆ, ಆಮೇಲೆ ಮೈನಸ್ ಮಾಡಿಬಿಡಿ. ಸೊ ಮೈನಸ್. ಸೊ ಇದು ಮೈನಸ್ ಇದ್ದಿದ್ದು ಸೈನ್ ಪ್ಲಸ್, ಇದು ಮೈನಸ್. ಓಕೆ, ಏನು ಪ್ರಾಬ್ಲಮ್ ಇಲ್ಲ ತಾನೇ ಇಲ್ಲಿವರೆಗೂ. ನೆಕ್ಸ್ಟು ಸೊ 3x 3 × x 3x 3x - 3x ಇದು ಕ್ಯಾನ್ಸಲ್ ಆಯಿತು. ಓಕೆನಾ. ನೆಕ್ಸ್ಟು +y ಇದು ಆಯಿತು 2y. ಓಕೆ, ಸಾರಿ ಇದು 2y ಆಗಲ್ಲ, 1 ಮಿನಿಟ್. ಇದು 3 × y 3y + y 3y + y ಎಷ್ಟು 4y. ನೆಕ್ಸ್ಟು 3 × 200 ಅದೆಷ್ಟು 600 400 ಕಳೆದ್ರೆ ಎಷ್ಟು 200. ಸೊ y ವ್ಯಾಲ್ಯೂ, y ಅಂದರೆ ರಾಂಗ್ ಆನ್ಸರ್ ಇದ್ದಿದ್ದು. ಸೊ y ವ್ಯಾಲ್ಯೂ ಇದ್ದು ಇಲ್ಲಿಂದ ಬಂತು 200/4. ಸೊ 200/4 ಅಂದರೆ ಇಲ್ಲಿಂದ ಬಂತು
50. ಸೊ ಅವನು ರಾಂಗ್ ಕ್ವಶನ್ಸ್ ಎಷ್ಟು ಅಟೆಂಪ್ಟ್ ಮಾಡಿದ್ದಾನೆ? 50. ಓಕೆನಾ? ಹಾಂ, ಬಟ್ ನಮಗೆ ಕ್ವಶನ್ ಏನು ಕೇಳಿದ್ದಾರೆ? ಫೈಂಡ್ ದ ನಂಬರ್ ಆಫ್ ಕರೆಕ್ಟ್ ಆನ್ಸರ್ ಅಂತ ಕೇಳಿದ್ದಾರೆ. ಸೊ ಎಕ್ಸ್ ವ್ಯಾಲ್ಯೂ ನೋಡಿ. ಸೊ ಯಾವುದೇ ಒಂದು ಈಕ್ವೇಷನಲ್ಲಿ y 50 ಇಟ್ಕೊಳ್ಳಿ. ಸೊ ನಾನು ಸೆಕೆಂಡ್ ಈಕ್ವೇಷನಲ್ಲಿ 50 ಇಟ್ಟಿದ್ದಾರೆ. ಸೊ ಇಲ್ಲಿ y ವ್ಯಾಲ್ಯೂ ನಾನು 50 ಇಡ್ತೀನಿ ಅಂತ ಅಂದ್ಕೊಳ್ಳಿ, 50. ಸೊ ಈ 50 ಆ ಸೈಡ್ ಹೋದರೆ 400 + 50 450, ಮೈನಸ್ ಇದ್ದಿದ್ದು ಈ ಸೈಡ್ ಹೋದರೆ ಪ್ಲಸ್. ಸೊ ಇದು ಏನಾಗುತ್ತೆ? 3x = 450. ಸೊ x = 450/3. ಸೊ ಇದು ಎಷ್ಟಾಗುತ್ತೆ? x 450/3 ಅಂದರೆ 150. ಸೊ ಸರಿಯಾದ ಉತ್ತರಗಳ ಸಂಖ್ಯೆ ಎಷ್ಟು? 150. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ಮುಂದಿನ ಪ್ರಾಬ್ಲಮ್ ಮಾಡೋಣ ಬನ್ನಿ. ಸೊ ಪ್ರಾಬ್ಲಮ್, a candidate required 40% ಮಾರ್ಕ್ಸ್ ಟು ಪಾಸ್. ಓಕೆನಾ? ಒಬ್ಬ ಅಭ್ಯರ್ಥಿಗೆ ಉತ್ತೀರ್ಣನಾಗಲು 40% ಅಂಕಗಳು ಬೇಕು. ಸೊ ಅವನಿಗೆ ಪಾಸ್ ಆಗೋಕ್ಕೆ ಎಷ್ಟು ಅಂಕ ಬೇಕು? 40% ಅಂಕ ಬೇಕು. ಸೊ he got 150 ಮಾರ್ಕ್ಸ್ ಆ್ಯಂಡ್ ಫೇಲ್ಡ್ ಬೈ 30 ಮಾರ್ಕ್ಸ್. ಸೊ ಅವನು 150 ಅಂಕಗಳನ್ನು ಪಡೆದು 30 ಅಂಕಗಳಿಂದ ಅನುತ್ತೀರ್ಣನಾಗುತ್ತಾನೆ. ಸೊ ಅವನು ಪಾಸ್ ಆಗಬೇಕಾದ್ರೆ ಎಷ್ಟು ಬೇಕು? ಸೊ 150ಯಲ್ಲಿ ಈ 30 ಅಂಕ ಅವನಿಗೆ ಆ್ಯಡ್ ಮಾಡಿದರೆ ಸೊ ಅವನು 180 ಅಂಕಗೆ ಪಾಸ್ ಆಗುತ್ತಾನೆ. ಸೊ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಯಿತಾ? ಓಕೆ. ಸೊ ನಾನು ಇಲ್ಲಿ ಬರ್ಕೋತೀನಿ. ಸೊ ಪಾಸ್ ಮಾರ್ಕ್ಸ್ ಎಷ್ಟು ಅಂತ ಬರ್ಕೋತೀನಿ. ಸೊ ಪಾಸ್ ಮಾರ್ಕ್ಸು 180, ಸರಿನಾ? ಆ್ಯಂಡ್ ಪಾಸ್ ಪರ್ಸೆಂಟೇಜು ಎಷ್ಟು? 180 ಮಾರ್ಕ್ಸ್, ಪಾಸ್ ಪರ್ಸೆಂಟೇಜು 40%. ಓಕೆನಾ? ಇಲ್ಲಿ ಪಾಸಿಂಗ್ ಪರ್ಸೆಂಟೇಜು ಕೊಟ್ಟಿದ್ದಾರೆ. ಪಾಸಿಂಗ್ ಪರ್ಸೆಂಟೇಜ್ 40%. ಓಕೆ. ನೆಕ್ಸ್ಟು, ಇಫ್ ಅನದರ್ ಕ್ಯಾಂಡಿಡೇಟ್ ಗಾಟ್ 225 ಮಾರ್ಕ್ಸ್. ಮತ್ತೊಬ್ಬ ಅಭ್ಯರ್ಥಿ 225 ಅಂಕಗಳನ್ನು ಪಡೆದಿದ್ದರೆ ಅವನು ಎಷ್ಟು ಶೇಕಡ ಹೆಚ್ಚಾಗಿ ಉತ್ತೀರ್ಣನಾದ, ಅಂದರೆ ಎಷ್ಟು ಪರ್ಸೆಂಟ್ ಅವನು ಹೆಚ್ಚಾಗಿ ಉತ್ತೀರ್ಣನಾದ ಅಂತ. ಸೊ ಫಸ್ಟು ನಾವು 1% ವ್ಯಾಲ್ಯೂ ಎಷ್ಟಂತ ಕಂಡುಹಿಡೋಣ. ಓಕೆನಾ? ಸೊ ಇವಾಗ ನೋಡಿ, ಇದನ್ನು ಡಿವೈಡೆಡ್ ಬೈ 4 ಮಾಡಿದರೆ ಎಷ್ಟಾಗುತ್ತೆ? ಡಿವೈಡೆಡ್ ಬೈ 4 ಮಾಡಿದರೆ 10%. ಸೊ 10% ವ್ಯಾಲ್ಯೂ ಎಷ್ಟಾಗುತ್ತೆ? 10% ವ್ಯಾಲ್ಯೂ ಡಿವೈಡೆಡ್ ಬೈ 4, 4 4 16, 4 5 20. ಸೊ 10% 45. ಸೊ ಹಾಗಾದರೆ 1% ಎಷ್ಟಾಗುತ್ತೆ? ಜಸ್ಟ್ 1 0ನ ಈ ಕಡೆ ಶಿಫ್ಟ್ ಮಾಡ್ತೀವಿ. ಸೊ ಇದು 4.5. ಓಕೆನಾ? 4.5. ಓಕೆ. ಇವಾಗ ನೆಕ್ಸ್ಟ್ ಏನು ಅಂದಿದ್ದಾನೆ? ಇನ್ನೊಬ್ಬ ಕ್ಯಾಂಡಿಡೇಟ್ಗೆ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ ಅಂತ? 225. ಸೊ ಇದು 225ಗಿಂತ ಎಷ್ಟು ಮಾರ್ಕ್ಸ್ ಹೆಚ್ಚಿಗೆ ತಂದಿದ್ದಾನೆ ಅವನು? 180ಗಿಂತ 225 ಅಂದರೆ +45 ಮಾರ್ಕ್ಸು ಹೆಚ್ಚಿಗೆ ತಂದಿದ್ದಾನೆ, ಸರಿನಾ? ಸೊ 1%ಗೆ 4.5 ಇದೆ. ಸೊ 10% ಮಾರ್ಕ್ಸ್ 45 ಮಾರ್ಕ್ಸ್ಗೆ ಎಷ್ಟು ಪರ್ಸೆಂಟು? ಸೊ ಆಲ್ರೆಡಿ ನಾವು ಇಲ್ಲಿ ಸಾಲ್ವ್ ಮಾಡಿದ್ದೀವಲ್ಲ. ಸೊ 10%ಗೆ ಎಷ್ಟಿದೆ ಅಂತೆ? 45. ಸೊ 45 ಮಾರ್ಕ್ಸ್ಗೆ 10% ಆಗುತ್ತೆ. ಸೊ 45 ಮಾರ್ಕ್ಸು ಹೆಚ್ಚಾಗಿ ಅಂದರೆ ಎಷ್ಟು ಪರ್ಸೆಂಟ್ ಹೆಚ್ಚಾಗಿ ಸ್ಕೋರ್ ಮಾಡಿದ್ದಾನೆ ಅವನು? 10%. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ಮುಂದಿನ ಪ್ರಾಬ್ಲಮ್ ಮಾಡೋಣ. ನಿಮಗೆ ಯಾವುದೇ ಪ್ರಾಬ್ಲಮಲ್ಲಿ ಎಲ್ಲಾದರೂ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮುಖಾಂತರ ಹೇಳಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಇನ್ ಎನ್ ಎಕ್ಸಾಮ್ ಆಫ್ 800 ಮಾರ್ಕ್ಸ್. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು? 800. ಅ ಸ್ಟೂಡೆಂಟ್ ಸ್ಕೋರ್ 60% ಇನ್ ದ ಫಸ್ಟ್ 400 ಮಾರ್ಕ್ಸು. 800 ಅಂಕಗಳ ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿ ಮೊದಲ 400 ಅಂಕಗಳಲ್ಲಿ 60% ಮತ್ತು ಉಳಿದ 400 ಅಂಕಗಳಲ್ಲಿ 70% ಅಂಕಗಳನ್ನು ಪಡೆದಿದ್ದಾನೆ. ಸಪೋಸು ಟೋಟಲ್ ಮಾರ್ಕ್ಸು 800 ಇದೆ ಅಂದ್ಕೊಳ್ಳಿ. ಟೋಟಲ್ ಮಾರ್ಕ್ಸ್ 800. ಸೊ ಏನು ಹೇಳ್ತಿದ್ದಾರೆ? ಸೊ ಫಸ್ಟ್ 400ಅಲ್ಲಿ ಅವನು ಎಷ್ಟು ಪರ್ಸೆಂಟ್ ಪಡೆದಿದ್ದಾನೆ? 60%, ಸರಿನಾ? ಸೊ ಬಟ್ ನೆಕ್ಸ್ಟ್ 400ಅಲ್ಲಿ ಅವನು ಎಷ್ಟು ಪಡೆದಿದ್ದಾನೆ? ನೆಕ್ಸ್ಟ್ 400 ಮಾರ್ಕ್ಸಲ್ಲಿ ಅವನು 70% ಅಂಕ ಪಡೆದಿದ್ದಾನೆ. ಓಕೆ. ಸೊ ಕ್ವಶನಲ್ಲಿ ಏನು ಕೇಳ್ತಿದ್ದಾನೆ ನೋಡಿ, ಫೈಂಡ್ ಹೀಸ್ ಓವರಾಲ್ ಪರ್ಸೆಂಟೇಜ್. ಅವನು ಒಟ್ಟಾರೆ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಸೊ 400ರಲ್ಲಿ 60% ಅಂದರೆ ಎಷ್ಟು? ಸೊ ಈ ಹೊತ್ತಿಗೆ ನಿಮಗೆ ಗೊತ್ತಿರಬೇಕು. ಸೊ ಪರ್ಸೆಂಟೇಜ್ ಅಂದರೆ 20 ಕಟ್ಟು. ಸೊ 64 240. ಸೊ ಇದರಲ್ಲಿ ಅವನು ಪಡೆದಿರೋದು 240 ಮಾರ್ಕ್ಸ್. ಇದರಲ್ಲಿ ಪರ್ಸೆಂಟೇಜಲ್ಲಿ 20 ಕಟ್ಟು. ಸೊ 74 7 4 28 280 ಮಾರ್ಕ್ಸ್, ಸರಿನಾ? ಸೊ ಟೋಟಲ್ ಮಾರ್ಕ್ಸ್ ಅವನು ಪಡೆದಿರೋದು ಎಷ್ಟು? 240 + 280 ಅಂದರೆ ಟೋಟಲ್ ಮಾರ್ಕ್ಸು ಅವನು ಪಡೆದಿರೋದು 520, ಸರಿನಾ? ಬಟ್ ಟೋಟಲ್ ಮಾರ್ಕ್ಸ್ ಎಷ್ಟಿದೆ? 800. ಸೊ ಪರ್ಸೆಂಟೇಜಲ್ಲಿ ಮಾಡಬೇಕಂದ್ರೆ ನಾವು ಏನು ಮಾಡ್ತೀವಿ? ಪರ್ಸೆಂಟೇಜ್ 520
ಡಿವೈಡೆಡ್ ಬೈ ಟೋಟಲ್ ಮಾರ್ಕ್ಸ್ 800. ಇವನು 520 ಟೋಟಲ್ ಮಾರ್ಕ್ಸ್ ಅವನು ಪಡೆದಿರೋ ಮಾರ್ಕ್ಸ್. ಪರ್ಸೆಂಟೇಜ್ ಅಂದರೆ ಇಂಟು 100. ಸರಿನಾ? ಸೊ 20 ಇಂದ 20 ಕಟ್ಟು. ಸೊ 8 1 8 6 48, 4 ಉಳಿತು, 8 5 40. ಸೊ ಇದು ಬಂತು ನಿಮ್ಮದು 65%. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ಹೋಪ್ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿರಬೇಕು. ಸೊ ಎಕ್ಸಾಮ್ ಬೇಸ್ ಮೇಲೆ ಕೇಳುವಂಥ ಎಕ್ಸಾಮಲ್ಲಿ ಕೇಳುವಂಥ ಎಕ್ಸಾಮ್ ಬೇಸ್ ಮೇಲೆ, ಅಂದರೆ ಇದು ಎಕ್ಸಾಮ್ ಬೇಸ್ ಮೇಲೆ ಕೇಳುವಂಥ ಎಲ್ಲ ಕ್ವಶನ್ಸ್ನು ನಾನು ನಿಮಗೆ ಮಾಡಿಸಿದ್ದೀನಿ. ಓಕೆ, ಸೊ ಇವಾಗ ನಾವು ಮುಂದೆ ಸ್ವಲ್ಪ ಟೈಪ್ ಚೇಂಜ್ ಮಾಡೋಣ. ಮುಂದಿನ ಟೈಪ್ ನೋಡೋಣ. ಸೊ ಮುಂದಿನ ಟೈಪ್ ಅಂದರೆ, ಸೊ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ. ಇಲ್ಲಿ ಮುಂದೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಲ್ಲ, ಅಲ್ಲಿ ಒಂದು ಕಾನ್ಸೆಪ್ಟ್. ಪ್ರಾಬ್ಲಮ್ ಇನ್ಕಮ್. ಓಕೆ, ಅದು ಏನಂದರೆ ಇನ್ಕಮ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ಅಂತ. ಪ್ಲಸ್ ಸೇವಿಂಗ್. ಓಕೆನಾ? ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್. ಸೊ ಇದರ ಕನ್ನಡದಲ್ಲಿ ಹೇಳಬೇಕಂದ್ರೆ ಆದಾಯ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಅಂದರೆ ಖರ್ಚು ಪ್ಲಸ್ ಸೇವಿಂಗ್ ಅಂದರೆ ಆದಾಯ. ಓಕೆನಾ? ಇನ್ನೊಂದು ಸಲ, ಇನ್ಕಮ್ ಅಂದರೆ ಆದಾಯ, ಎಕ್ಸ್ಪೆಂಡಿಚರ್ ಅಂದರೆ ಖರ್ಚು, ಸೇವಿಂಗ್ ಅಂದರೆ ಎಷ್ಟು? ನಾನು ಮೊದಲು ಆದಾಯ ಅಂದೇನು, ಸೇವಿಂಗ್ ಅಂದರೆ ಉಳಿತಾಯ. ಓಕೆನಾ? ಸೊ ಕನ್ನಡದಲ್ಲಿ ಆದಾಯ ಈಸ್ ಈಕ್ವಲ್ ಟು ಖರ್ಚು ಪ್ಲಸ್ ಉಳಿತಾಯ. ಓಕೆ, ಇದರ ರಿಲೇಟೆಡ್ ನಾವು ಪ್ರಾಬ್ಲಮ್ಸ್ನ ನೋಡೋಣ. ಸೊ ಆವಾಗ ನಿಮಗೆ ಕರೆಕ್ಟಾಗಿ ಇದರ ಕಾನ್ಸೆಪ್ಟು ಅರ್ಥ ಆಗುತ್ತೆ. ಸೊ ಮೊದಲನೇ ಪ್ರಾಬ್ಲಮ್. ಸೊ ಇವಾಗ ನಾವು ಈಸಿ ಪ್ರಾಬ್ಲಮ್ಸಿಂದ ಹಾರ್ಡ್ ಪ್ರಾಬ್ಲಮ್ಸ್ವರೆಗೆ ಹೋಗೋಣ. ಸೊ ಮೊದಲನೇ ಪ್ರಾಬ್ಲಮ್ ನೋಡಿ. ಅ ಮ್ಯಾನ್ಸ್ ಮಂತ್ಲಿ ಇನ್ಕಮ್ ಈಸ್ 40,000 ಅಂತೆ. ಈ ಸ್ಪೆಂಡ್ಸ್ 80% ಆಫ್ ಇಟ್. ಸೊ ಅವನು ಅದರಲ್ಲಿ 80% ಖರ್ಚು ಮಾಡ್ತಾನೆ. ವಾಟ್ ಈಸ್ ಹೀಸ್ ಮಂತ್ಲಿ ಸೇವಿಂಗ್? ಸೊ ನಿಮಗೇನು ಮಂತ್ಲಿ ಸೇವಿಂಗ್ ಕೇಳಿದ್ದಾನೆ. ಒಬ್ಬ ವ್ಯಕ್ತಿಯ ಮಾಸಿಕ ಆದಾಯ. ಸೊ ಇದು ಏನು? ಇನ್ಕಮ್. ಮಾಸಿಕ ಆದಾಯ 40,000 ಇದೆ. ಅವನು ಅದರಲ್ಲಿ 80% ಖರ್ಚು ಮಾಡುತ್ತಾನೆ. ಸೊ 80 ಅಂದರೆ ಇದು ಏನು? ಎಕ್ಸ್ಪೆಂಡಿಚರ್. ಅವನ ಮಾಸಿಕ ಉಳಿತಾಯ ಎಷ್ಟು? ನಿಮಗೇನು ಕೇಳ್ತಿದ್ದಾರೆ? ಸೇವಿಂಗ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಇನ್ಕಮ್ ಯಾವುದೇ ಅದರಲ್ಲಿ ಏನಿರುತ್ತೆ? 100% ಇರುತ್ತೆ. ಸೊ ಇನ್ಕಮ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ಬರೀತೀನಿ. ಸೊ ಇನ್ಕಮ್ ಯಾವುದೇ ಅದರಲ್ಲಿ 100% ಇರುತ್ತೆ. ಸೊ ಅದರಲ್ಲಿ ಅವನು ಖರ್ಚು ಎಷ್ಟು ಮಾಡ್ತಿದ್ದಾನೆ? 80% ಖರ್ಚು ಮಾಡ್ತಿದ್ದಾನೆ. ಸೊ ಉಳಿತೆಷ್ಟು ಅವನರಲ್ಲಿ? ಸೊ 100ರಲ್ಲಿ 80% ಖರ್ಚು ಮಾಡಿದ್ದಾನೆ. ನೀವು ಅಂತೀರಿ 20% ಉಳಿತು. ಓಕೆನಾ? ಸೊ ಆಲ್ರೆಡಿ 100% ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಮಗೆ? 100% ವ್ಯಾಲ್ಯೂ 40,000. ಸೊ ನಮಗೇನು ಕೇಳ್ತಿದ್ದಾರೆ? ಅವನು ಸೇವಿಂಗ್ ಎಷ್ಟು, ಉಳಿತಾಯ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ನಮಗೆ 20% ವ್ಯಾಲ್ಯೂ ಕೇಳ್ತಿದ್ದಾರೆ. ಸೊ 20% ಆಫ್ 40,000 ಕಂಡುಹಿಡಿಬೇಕು ನಾವು. ಸರಿನಾ? ಸೊ ಇಲ್ಲಿ ನಿಮಗೆ ಪರ್ಸೆಂಟೇಜಿಂದ 20 ಕಟ್ಟು. ಸೊ 2 4 8, 1 2 1 2 3 zeros. ಸೊ 8,000. ಸೊ 8,000 rupees. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಹೋಪ್ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿರಬೇಕು. ಸೊ ಇದೇ ಥರ ಇದರ ಮೇಲೆ ರಿಲೇಟೆಡು ಸ್ವಲ್ಪ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸು, ಮಾಡ್ರೇಟು, ಹಾರ್ಡ್ ಪ್ರಾಬ್ಲಮ್ಸ್ ಎಲ್ಲದನ್ನು ಮಾಡೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಇವಾಗ ನೋಡಿ. ಇದು ಪ್ರಾಬ್ಲಮ್. ಅ ಪರ್ಸನ್ ಅರ್ನ್ಸ್ 25,000 ಪರ್ ಮಂತ್ ಆ್ಯಂಡ್ ಸೇವ್ಸ್ 5,000. ಓಕೆನಾ? ಸೊ ಇವಾಗ ಮತ್ತೊಂದು ಸಲ ಫಾರ್ಮುಲಾ ಬರೀತೀನಿ. ಇನ್ಕಮ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ಅಂತ ಬರದೆ. ಸೊ ಅವನು ಅರ್ನ್ ಎಷ್ಟು ಮಾಡ್ತಾನೆ? 25,000 ಅರ್ನ್ ಮಾಡ್ತಾನೆ. ಮತ್ತು ಎಕ್ಸ್ಪೆಂಡಿಚರ್ ಕೊಟ್ಟಿಲ್ಲ. ಸೇವಿಂಗ್ ಎಷ್ಟು ಮಾಡ್ತಿದ್ದಾನಂತೆ? 5,000 ಸೇವಿಂಗ್ ಮಾಡ್ತಿದ್ದಾನೆ. ಅಂದರೆ ಉಳಿತಾಯ 5,000 ಮಾಡ್ತಿದ್ದಾನೆ. ಇಲ್ಲಿ ಬರ್ಕೋತೀನಿ. ಸೊ ಇದು ಎಷ್ಟಾಗುತ್ತೆ? ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ? 25,000ರಲ್ಲಿ 5,000 ಕಳೆದರೆ ಎಕ್ಸ್ಪೆಂಡಿಚರ್ ಒಂದು 20,000 ಆಗುತ್ತೆ. ಹೋಪ್ ಇಲ್ಲಿವರೆಗೆ ನಿಮಗೆ ಏನೂ ಅರ್ಥ ಇಲ್ಲ ಅಂತ ಅನ್ಕೋತೀನಿ. ಓಕೆ, ಏನೂ ತೊಂದರೆ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್, ವಾಟ್ ಪರ್ಸೆಂಟೇಜ್ ಆಫ್ ಈಸ್ ಇನ್ಕಮ್ ಡಸ್ ಈಸ್ ಸ್ಪೆಂಡ್? ಅಂದರೆ ಕ್ವಶನಲ್ಲಿ ಏನು ಕೇಳ್ತಿದ್ದಾನಂದರೆ ಅವನು ತನ್ನ ಆದಾಯದ ಎಷ್ಟು ಶೇಕಡ ಖರ್ಚು ಮಾಡುತ್ತಾನೆ.
ಓಕೆ, ಆದಾಯದ ಎಷ್ಟು ಶೇಕಡ ಖರ್ಚು ಮಾಡ್ತಾನೆ. ಅವ್ನು ಖರ್ಚು ಎಷ್ಟು ಮಾಡ್ತಿದ್ದಾನೆ? 20,000. ಸೊ ಎಷ್ಟು ಖರ್ಚು ಮಾಡ್ತಿದ್ದಾನೆ ಅಂದರೆ 20,000. ಟೋಟಲ್ ಅವನದು ಆದಾಯ ಎಷ್ಟು? 25,000. ಪರ್ಸೆಂಟೇಜಲ್ಲಿ ಮಾಡಬೇಕಂದ್ರೆ ಇಂಟು 100. ಓಕೆ, 3 0ಇಂದ 3 0 ಹೋಯಿತು. ಓಕೆನಾ. 25 1 25 4 ಸೊ 24 80%. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸೊ ಇವಾಗ ಇದೇ ಪ್ರಾಬ್ಲಮ್ನ ನಾವು ರೇಷಿಯೋ ಅಲ್ಲಿನೂ ಮಾಡ್ಬೋದು. ಸೊ ರೇಷಿಯೋ ಅಲ್ಲಿ ಹೇಗೆ ಮಾಡೋದು ನೋಡಿ. ಸೊ ಇನ್ಕಮ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ಅಂತ ನಿಮಗೆ ಗೊತ್ತಾಯಿತು. ಓಕೆನಾ. ಸೊ ಇವಾಗ 25,000 ಇನ್ಕಮ್ ಇದೆ, 5,000 ಸೇವಿಂಗ್ ಕೊಟ್ಟಿದ್ದಾನೆ. ಸೊ ಮತ್ತು 20,000 ನಾವು 25,000ಅಲ್ಲಿ 5,000 ಮೈನಸ್ ಮಾಡಿದ್ರೆ 20,000 ಬಂತು. ಸರಿನಾ. ಇವಾಗ ನಾನು ರೇಷಿಯೋ ತೊಗೊಂಡ್ರೆ ಏನು ಬರುತ್ತೆ ನೋಡಿ. ಎಲ್ಲ ಇದರಿಂದ 3 zeros ನಾನು ತೆಗಿತೀನಿ. ಸೊ 25 ಈಸ್ ಓಕೆನಾ. ಸೊ ಸಾರಿ, ಇಲ್ಲಿ 20,000 ಬರೀಬೇಕಿತ್ತು. 20,000 ಇಲ್ಲಿ ಬರೆದಿದ್ದೀನಿ ಕರೆಕ್ಟಾಗಿ. ಸೊ 3 0 ತೆಗಿತೀನಿ. ಸೊ ಅವಾಗ ಇಲ್ಲಿ 3 0 ತೆಗೆದರೆ ಇಲ್ಲಿ 3 0 ತೆಗೆದೆ, ಇಲ್ಲಿ 3 0 ತೆಗೆದ್ರೆ ಇವು 3 ಹೋಗುತ್ತೆ, 20 ಉಳಿಯುತ್ತೆ. ಸೊ 25 ಈಸ್ ಈಕ್ವಲ್ ಟು 20 + 5. ಸೊ ಮತ್ತೆ ಇದನ್ನು ನಾನು 5ರಿಂದ ಡಿವೈಡ್ ಮಾಡ್ತೀನಿ. 5 5 25, 5 4 20, 5 1 5. ಸೊ ಇದು ಏನು ಬಂತು ಇಲ್ಲಿ? 5 ಈಸ್ ಈಕ್ವಲ್ ಟು 4 + 1 ಅಂತ ಬಂತು. ಸರಿನಾ. ಸೊ ಇವಾಗ ನಮಗೆ ಪರ್ಸೆಂಟೇಜ್ ಏನು ಕೇಳಿದ್ದಾನೆ? ಎಕ್ಸ್ಪೆಂಡಿಚರ್ ಟು ಆದಾಯ ಅಂತ ಪರ್ಸೆಂಟೇಜ್ ಕೇಳಿದ್ದಾನೆ. ಸೊ ಇದು ಏನಾಯಿತು? 4/5. ಸೊ 4/5 ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು ಎಷ್ಟು? 80%. ಸೊ 1/5 ಅಂದರೆ 20%. ಸೊ 4/5 ಅಂದರೆ 80%. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಾಬ್ಲಮ್ ಮಾಡೋಣ ನೋಡಿ. ಇದೂ ಅದೇ ಥರ ಪ್ರಾಬ್ಲಮ್ ಇದೆ. ವುಮೆನ್ಸ್ ಇನ್ಕಮ್ ಈಸ್ 50,000. ಇನ್ಕಮು 50,000 ಇದೆ ಅಂತೆ. ಇಫ್ ಈ ಸೇವ್ಸ್ 20% ಆಫ್ ಅವರ್ ಇನ್ಕಮ್, ಹೌ ಮಚ್ ಡಸ್ ಶಿ ಸ್ಪೆಂಡ್? ಓಕೆ, ಅಂದರೆ ಖರ್ಚು ಎಕ್ಸ್ಪೆಂಡಿಚರ್ ಕೇಳಿದ್ದಾನೆ. ಒಬ್ಬ ಮಹಿಳೆಯ ಆದಾಯ 50,000. ಅವಳು ತನ್ನ ಆದಾಯದ 20% ಉಳಿದರೆ ಅವಳು ಎಷ್ಟು ಖರ್ಚು ಮಾಡುತ್ತಾಳೆ? ಸೊ ನಿಮಗೆ ಗೊತ್ತು, ಇವಾಗ ನಾನು ಫಾರ್ಮುಲಾ ಬರೆಯಲ್ಲ ಮತ್ತೆ. ಸೊ 100% ಯಾವಾಗಲೂ ಇನ್ಕಮ್ ಇರುತ್ತೆ. ಓಕೆನಾ. ಸೊ ಅದರಲ್ಲಿ ಅವನು ಸೇವಿಂಗ್ ಎಷ್ಟು ಮಾಡ್ತಾಳೆ? ಅವಳು 20%. ಸೊ ಖರ್ಚು ಎಷ್ಟು ಮಾಡ್ತಾಳೆ? 80%. ಸೊ ನಿಮಗೇನು ಕೇಳಿದಾಳೆ? 80%ದು ಎಷ್ಟು ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಓಕೆನಾ. 80% ವ್ಯಾಲ್ಯೂ. ಹೋಪ್ ಇಲ್ಲಿವರೆಗೂ ಅರ್ಥ ಆಯಿತು. ಸೊ 100%ದು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 50,000. ಸರಿನಾ. ಸೊ 100% 50,000 ಅಂದರೆ ಎಷ್ಟು ಟೈಮ್ಸ್ ಇದೆ ಇದು? ಸೊ ಪರ್ಸೆಂಟೇಜಿಂದ 2 0 ಹೋಯಿತು. ಸೊ ಇದು 50,000 ಟೈಮ್ಸ್. ಸೊ ಇದು ನಿಮ್ಮದು 50,000 ಟೈಮ್ಸ್ ಆಗುತ್ತೆ. ಸೊ ಇದೂ ಕೂಡ 50,000 ಟೈಮ್ಸ್ ಆಗಬೇಕು ತಾನೆ? 50,000. ಸೊ 80% ಆಫ್ 50,000 ಅಂದರೆ ಏನು? ಪರ್ಸೆಂಟೇಜಿಂದ 2 0 ಹೋಯಿತು. ಆಮೇಲೆ 80 × 5. ಸೊ 8 5 40. ಆಮೇಲೆ 1 1 2 3 0. ಸೊ 3 0. ಸೊ 40,000 ರೂಪೀಸ್. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ಓಕೆನಾ. ಸೊ ಇದೇ ಪ್ರಾಬ್ಲಮ್ ನಾವು ಇದರಿಂದನೂ ಮಾಡ್ಬೋದು, ಪರ್ಸೆಂಟೇಜಿಂದನೂ ಮಾಡ್ಬೋದು. ಹೇಗೆ ನೋಡಿ. ಸೊ ಇವಾಗ ಇಫ್ ಸಿ ಸೇವ್ಸ್ 20% ಆಫ್ ಅವರ್ ಇನ್ಕಮ್ ಅಂತ ಅಂದಿದ್ದಾನೆ. ಸೊ ಇದು ಏನು? 20%ದು ಫ್ರ್ಯಾಕ್ಷನ್ ವ್ಯಾಲ್ಯೂ 1/5. ಸೊ 1/5. ಸೊ ಇವಾಗ ಇನ್ಕಮ್ಮು 5 ಇದ್ದರೆ ಅದರಲ್ಲಿ ಎಷ್ಟು ಸೇವ್ ಮಾಡ್ತಿದ್ದಾಳೆ? 1. ಸೊ ಇದರ ಅರ್ಥ ಇನ್ಕಮ್ಮು ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ತಾನೆ. ಸೊ ಎಕ್ಸ್ಪೆಂಡಿಚರ್ ಗೊತ್ತಿಲ್ಲ, ಪ್ಲಸ್ ಸೇವಿಂಗ್ 1. ಸೊ ಸೇವಿಂಗ್ 1 ಇದ್ದರೆ 5 ಟೋಟಲ್ ಇನ್ಕಮ್. ಸೊ ಟೋಟಲ್ ಇನ್ಕಮ್ 5 ಅಂತ ಬರ್ದಿದ್ದೀನಿ, ಸೇವಿಂಗ್ 1. ಸೊ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ಇಲ್ಲಿ? 4. ಸರಿನಾ. ಇಲ್ಲಿ ಅರ್ಥ ಆಯ್ತಾ ನಿಮಗೆ? ಸೊ ಟೋಟಲು 5ರ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾನೆ ಕ್ವಶನಲ್ಲಿ? 50,000. ಸರಿನಾ. ಸೊ ಇದು ಎಷ್ಟಾಯಿತು? ಇಂಟು 10,000 ಟೈಮ್ಸ್. ಸೊ ಇದೂ ಇಂಟು 10,000 ಟೈಮ್ಸ್ ಆಗುತ್ತೆ. ಸೊ 4 × 10,000 ಟೈಮ್ಸ್ ಎಷ್ಟು? 40,000. ಸೊ ಎಕ್ಸ್ಪೆಂಡಿಚರ್ 40,000. ಸೊ ಖರ್ಚು 40,000. ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ ನೀವು ಯಾವ ಮೆಥಡ್ ಇಷ್ಟ ಆಗುತ್ತೆ, ಯಾವುದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಆ ಮೆಥಡಿಂದ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಓಕೆ, ಮುಂದಿನ ಪ್ರಾಬ್ಲಮ್ ನೋಡೋಣ. ಸೊ ಇದೂ ಸಿಮಿಲರ್ ಪ್ರಾಬ್ಲಮ್ ನೋಡಿ. ಅ ಮ್ಯಾನ್ ಸ್ಪೆಂಡ್ 70% ಆಫ್ ಹಿಸ್ ಇನ್ಕಮ್ ಆ್ಯಂಡ್ ಸೇವ್ಸ್ 9,000. ಸೊ ಟೋಟಲು ಇನ್ಕಮ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್. ಓಕೆ, ಇನ್ನೊಂದು ಸಲ. ಸೊ 100% ಇನ್ಕಮ್ ಇರುತ್ತೆ. ಓಕೆನಾ. ಅದರಲ್ಲಿ ಅವನು ಸ್ಪೆಂಡ್ ಎಷ್ಟು ಮಾಡ್ತಾನೆ? 70%. ಸೊ ಸೇವಿಂಗ್ ಎಷ್ಟಾಗುತ್ತೆ? 100ಅಲ್ಲಿ 70% ಅಂದರೆ ಮೈನಸ್ ಮಾಡಿದರೆ 30% ಸೇವಿಂಗ್.
ಸೊ 30%ದು ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? ಸೇವಿಂಗ್ ವ್ಯಾಲ್ಯೂ ನಿಮಗೆ 9,000 ಕೊಟ್ಟಿದ್ದಾನೆ. ಒಬ್ಬ ವ್ಯಕ್ತಿ ತನ್ನ ಆದಾಯದ 70% ಖರ್ಚು ಮಾಡಿ 9,000 ಉಳಿಸುತ್ತಾನೆ. ಸೊ 30%ದು ವ್ಯಾಲ್ಯೂ 9,000 ರೂಪೀಸ್ ಕೊಟ್ಟಿದ್ದಾನೆ. ಓಕೆನಾ? ಸೊ ನಿಮಗೇನು ಕೇಳಿದ್ದಾನೆ? ಫೈಂಡ್ ಈಸ್ ಇನ್ಕಮ್ ಅಂತ ಕೇಳಿದ್ದಾನೆ. ಅವನ ಆದಾಯ ಎಷ್ಟು? ಸೊ 30% ವ್ಯಾಲ್ಯೂ 9,000 ಆದರೆ 100% ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾನೆ. ಸೊ ಈಸಿ ಪ್ರಾಬ್ಲಮ್ ಇದೆ ಅಲ್ಲ. ಸೊ ಇದರ ಆನ್ಸರ್ ಏನಾಗುತ್ತೆ ನೀವು ಕಾಮೆಂಟಲ್ಲಿ ಹಾಕಿ ನಂಗೆ ತಿಳಿಸಿ, ಸರಿನಾ? ಸೊ ಮುಂದಿನ ಪ್ರಾಬ್ಲಮ್ ಮಾಡೋಣ. ಕ್ವಶನ್ ಓದಿ. ಅ ಪರ್ಸನ್ಸ್ ಇನ್ಕಮ್ ಈಸ್ 25% ಮೋರ್ ದೆನ್ ಈಸ್ ಎಕ್ಸ್ಪೆಂಡಿಚರ್, ಸರಿನಾ? ಸೊ 25% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 1/4. ಸೊ ಮೋರ್ ಅಂದರೆ ಪ್ಲಸ್ ಸೈನ್. ಓಕೆನಾ? ನೆಕ್ಸ್ಟ್, ಒಬ್ಬ ವ್ಯಕ್ತಿಯ ಆದಾಯ ಅವನ ವೆಚ್ಚಕ್ಕಿಂತ 25% ಹೆಚ್ಚು. ಸೊ ಇಲ್ಲಿ ನೋಡಿ, ಅ ಪರ್ಸನ್ ಇನ್ಕಮ್ ಈಸ್ 25% ಮೋರ್. ಸೊ ಇದು ಒಂದು ಎಕ್ಸ್ಪೆಂಡಿಚರ್ ಆಗಿದ್ದರೆ ಅಂದರೆ ಖರ್ಚಾಗಿದ್ದರೆ, ಸೊ ಆದಾಯ ಇನ್ಕಮ್ ಎಷ್ಟು ಇರುತ್ತೆ? 4ರಿಂದ 1 ಹೆಚ್ಚಿಗಾಗುತ್ತೆ. ಸೊ ಇನ್ಕಮ್ ಎಷ್ಟು? 5 ಆಗುತ್ತೆ. 4ರಿಂದ 1 ಹೆಚ್ಚಿಗಾದರೆ ಇನ್ಕಮ್ 5. ಖರ್ಚು ಎಷ್ಟು ಮಾಡ್ತಿದ್ದಾನೆ ಇದರಲ್ಲಿ ಅವನು? 4. ಸೊ ಸೇವಿಂಗ್ ಎಷ್ಟಾಗುತ್ತೆ ಅವನು? 1. ಸೊ ಇದೇ ನಮ್ಮದು ಇನ್ಕಮ್, ಎಕ್ಸ್ಪೆಂಡಿಚರ್, ಸೇವಿಂಗ್. ಇಲ್ಲಿವರೆಗೂ ಅರ್ಥ ಆಯಿತಾ? ಓಕೆ. ನೆಕ್ಸ್ಟು, ಅವನ ಉಳಿತಾಯ 4,000 ಇದ್ದರೆ, ಅವನ ಉಳಿತಾಯ ಎಷ್ಟಿದೆ? 4,000. ಸೊ ಉಳಿತಾಯ ಏನು? ಸೇವಿಂಗ್. ಸೊ ಸೇವಿಂಗ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? ಸೊ 1ರ ವ್ಯಾಲ್ಯೂನೇ 4,000 ಕೊಟ್ಟಿದ್ದಾನೆ. ಕೇಳಿದ ನಮಗೇನು? ಅವನ ಆದಾಯ ಎಷ್ಟು? ಆದಾಯ ಕೇಳಿದ್ದಾನೆ. ಸೊ 1ರದ್ದು 4,000 ಇದ್ದರೆ ಇದೂ ಇಂಟು 4,000 ಇರಬೇಕು. ಕರೆಕ್ಟ್ ತಾನೇ? ನೋಡಿ, ಇದು 1 ಇಂಟು 4,000 ಮಾಡಿದರೆ 4,000. ಸೊ ಇದೂ 4,000 ಇರಬೇಕು. ಸೊ 5 ಇಂಟು 4 20, 3 0 ಆಮೇಲೆ. ಸೊ 20,000. ಸೊ ಅವನ ಆದಾಯ ಎಷ್ಟು? 20,000 ರೂಪೀಸ್. ಸೊ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯಿತಾ? ಸೊ ಇನ್ನೂ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಈ ರೇಷಿಯೋ ಅಲ್ಲಿ. ಅಂದರೆ ನೀವು ಫಸ್ಟ್ ಕ್ಲಾಸ್ ನಾನು ಏನು ಮಾಡಿದ್ದೀನಿ ಅದನ್ನು ನೋಡಿ. ಸೊ ಇದು ಬೇಸಿಕಲಿ ಮಾಡಬೇಕಂದ್ರೆ ಆ ಪರ್ಸನ್ ಇನ್ಕಮು ನೋಡಿ, ಇನ್ಕಮ್ ಈಸ್ 25% ಮೋರ್ ದೆನ್ ಈಸ್ ಎಕ್ಸ್ಪೆಂಡಿಚರ್. ಸಪೋಸು ಇದೇ ನಿಮ್ಮ ಇನ್ಕಮು, ಎಕ್ಸ್ಪೆಂಡಿಚರ್ ಮತ್ತು ಸೇವಿಂಗ್ ಅಂದ್ಕೋರಿ. ಸೊ ಇವಾಗ ಆ ಸೇವಿಂಗು ಇನ್ಕಮ್ ಯಾವಾಗಲೂ 100% ಇರುತ್ತೆ ಅಂತಂದೆ. ಸೊ ಇನ್ಕಮು ಎಕ್ಸ್ಪೆಂಡಿಚರ್ಗಿಂತ 25% ಮೋರ್ ಇರುತ್ತೆ ಅಂತೆ. ಸೊ ಇದು ಏನು? ಇಲ್ಲಿ 75. ಸೊ ಸೇವಿಂಗ್ ಎಷ್ಟಿರುತ್ತೆ? ಒಂದು 25. ಅಷ್ಟೇ ತಾನೇ? 25% ಹೆಚ್ಚಿಗಿದೆ. ಓಕೆನಾ? ಸೊ ಇದು ನಿಮಗೆ ಸರಿ ಕರೆಕ್ಟಾಗಿ ಅರ್ಥ ಆಗಿರಬೇಕು. ಸೊ ನಿಮಗೆ ಇದು ಪರ್ಸೆಂಟೇಜ್ದು ಫ್ರ್ಯಾಕ್ಷನ್ ವ್ಯಾಲ್ಯೂ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಅಂದರೆ ನೀವು ಫಸ್ಟು ಮತ್ತು ಸೆಕೆಂಡ್ ಲೆಕ್ಚರಲ್ಲಿ ನಾನು ಬೇಸಿಕ್ ಪರ್ಸೆಂಟೇಜ್ ಹೇಗೆ ತೊಗೋಬೇಕು, 25% ಆದರೆ ಎಷ್ಟು, 20% ಆದರೆ ಎಷ್ಟು, ಫ್ರ್ಯಾಕ್ಷನ್ನ ಪರ್ಸೆಂಟೇಜ್ ಹೇಗೆ ಕನ್ವರ್ಟ್ ಮಾಡಬೇಕು, ಮತ್ತು ಪರ್ಸೆಂಟೇಜ್ನ ಫ್ರ್ಯಾಕ್ಷನ್ಗೆ ಹೇಗೆ ಕನ್ವರ್ಟ್ ಮಾಡಬೇಕು ಎಲ್ಲ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ನೀವು ಫಸ್ಟ್ ಕ್ಲಾಸನ್ನು ನೋಡಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ ಬನ್ನಿ. ಸೊ ಇವೆಲ್ಲ ಕ್ವಶನು ಪ್ರೀವಿಯಸ್ ಇಯರಲ್ಲೇ ಬಂದಿರೋದು. ಸೊ ವೇರಿಯಸ್ SSC ಎಕ್ಸಾಮ್ಸಲ್ಲಿ ಬಂದಿರ್ಬೋದು, ರೈಲ್ವೆ ಎಕ್ಸಾಮ್ಸಲ್ಲಿ ಬಂದಿರ್ಬೋದು. ಅವೆಲ್ಲ ಕ್ವಶನ್ಸು ನಾನಿಲ್ಲಿ ತೊಗೊಂಡು ನಿಮಗೆ ಮಾಡಿಸ್ತಿದ್ದೀನಿ. ಸೊ ವುಮೆನ್ ಸ್ಪೆಂಡ್ಸ್ 75% ಆಫ್ ಹರ್ ಇನ್ಕಮ್ ಆ್ಯಂಡ್ ಹರ್ ಸೇವಿಂಗ್ಸ್ ಇನ್ಕ್ರೀಸ್ಡ್ ಬೈ 20%. ಸೊ ಫಸ್ಟ್ ಏನಿದೆ ಅದನ್ನು ಬರ್ಕೊಂಡು, ಒಬ್ಬ ಮಹಿಳೆ ತನ್ನ ಆದಾಯದ 75% ಖರ್ಚು ಮಾಡುತ್ತಾಳೆ. ಸೊ ಸಪೋಸ್ ಅವಳ ಆದಾಯ 100 ಆಗಿದ್ದರೆ ಅದರಲ್ಲಿ ಅವಳು ಖರ್ಚು ಎಷ್ಟು ಮಾಡುತ್ತಾಳೆ? 75. ಸೊ ಸೇವಿಂಗ್ ಎಷ್ಟು ಉಳಿತು ಅವಳದು? 25. ಸರಿನಾ? ಇದೆ ಇನ್ಕಮ್, ಎಕ್ಸ್ಪೆಂಡಿಚರ್, ಸೇವಿಂಗ್ ಅಂತ ಬರ್ಕೋತೀನಿ. ಓಕೆನಾ? ನೆಕ್ಸ್ಟು, ಆ್ಯಂಡ್ ಹರ್ ಸೇವಿಂಗ್ಸ್ ಇನ್ಕ್ರೀಸ್ಡ್ ಬೈ 20%. ಸೊ ಅವ್ರ ಸೇವಿಂಗ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತೆ? 20% ಇನ್ಕ್ರೀಸ್ ಆಗಿದೆ ಅಂತೆ. ಓಕೆನಾ? ವೆನ್ ಹರ್ ಇನ್ಕಮ್ ಇನ್ಕ್ರೀಸಸ್ ಬೈ 10%. ಯಾವಾಗ ಅವ್ರದ್ದು ಇನ್ಕಮು 10% ಇನ್ಕ್ರೀಸ್ ಆದಾಗ. ಸೊ ಪ್ಲಸ್ 10% ಇನ್ಕ್ರೀಸ್ ಆದಾಗ. ನೆಕ್ಸ್ಟ್, ಫೈಂಡ್ ಹರ್ ಇನಿಷಿಯಲ್ ಇನ್ಕಮ್. ನಿಮಗೇನು ಕಂಡುಹಿಡಿ ಅಂತಂದರೆ ಇನಿಷಿಯಲ್ ಇನ್ಕಮ್. ಸೊ ಇನಿಷಿಯಲ್ ಇನ್ಕಮ್ ಎಷ್ಟಿದೆ ಅವಳದು? 100. ಓಕೆನಾ? ಇಫ್ ಹರ್ ಇನಿಷಿಯಲ್ ಸೇವಿಂಗ್ ವಾಸ್ 5,000. ಸೊ ಇನಿಷಿಯಲ್ ಸೇವಿಂಗ್ ಎಷ್ಟಿದೆ ಅಂತೆ? ಇನಿಷಿಯಲ್ ಸೇವಿಂಗ್ ನಮ್ಮ ಪ್ರಕಾರ 25 ಇದೆ. ಬಟ್ ಇದರ ಕ್ವಶನ್ ಪ್ರಕಾರ ಇನಿಷಿಯಲ್ ಸೇವಿಂಗ್ ಇರೋದು 5,000 ರೂಪೀಸ್. ಓಕೆನಾ? ಸೊ ಮುಂದೆ ನಾವು ಇದರದ್ದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಸೊ 25 ಇದೆ, 5,000 ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ ಇದು ಏನಾಯಿತು? 25 ಇದರಲ್ಲಿ 50. ಸೊ 200 ಟೈಮ್ಸ್ ಆಯಿತು. ಸೊ ಇದೂ 200, 100ರ ವ್ಯಾಲ್ಯೂಗೂ ಕೂಡ 200 ಟೈಮ್ಸ್ ಆಗಬೇಕು, ಇಂಟು 200 ಟೈಮ್ಸ್. ಸೊ ಇದು ಏನಾಗುತ್ತೆ? 20,000.
ಇಲ್ಲಿ 2 ಜೀರೋ, ಇದು 2 ಜೀರೋ, 4 ಜೀರೋ, ಟೋಟಲ್ 4 ಜೀರೋ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಸೊ ನೋಡಿ, ಇದಕ್ಕೆ ನೀವು ಅದಕ್ಕೆ ಹೇಳೋದು ಕ್ವಶನ್ನ ಪೂರ್ತಿಯಾಗಿ ಓದಬೇಕಂತ. ಅದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಓದೋಣ. ಅ ಮ್ಯಾನ್ ಸ್ಪೆಂಡ್ಸ್ 80% ಆಫ್ ಹಿಸ್ ಇನ್ಕಮ್. ಸೊ ಇಲ್ಲಿವರೆಗೂ ನಿಮಗೆ ಅರ್ಥ ಆಗಬೇಕು. 80% ಆಫ್ ಇನ್ಕಮ್ ಅಂದರೆ ಟೋಟಲ್ ಇನ್ಕಮ್ ನಾನು 100 ಅನ್ಕೋತೀನಿ, ಅದರಲ್ಲಿ 80 ಸ್ಪೆಂಡ್ ಮಾಡ್ತಿದ್ದಾನೆ. ಸೊ ಸೇವಿಂಗ್ ಎಷ್ಟು ಮಾಡ್ತಿದ್ದಾನೆ? 20. ಇಲ್ಲಿವರೆಗೂ ನಿಮಗೆ ಏನೂ ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಸೊ ಇದು ಇನ್ಕಮ್, ಎಕ್ಸ್ಪೆಂಡಿಚರ್, ಸೇವಿಂಗ್, ಸರಿನಾ? ನೆಕ್ಸ್ಟ್, ಇಫ್ ಹಿಸ್ ಇನ್ಕಮ್ ಇನ್ಕ್ರೀಸಸ್ ಬೈ 15%. ಸೊ ಇನ್ಕಮು 15% ಇನ್ಕ್ರೀಸ್ ಆಗ್ತಿದೆ ಅಂತೆ. ಸೊ 100ರಲ್ಲಿ 15% ಇನ್ಕ್ರೀಸ್ ಆದರೆ, ಸಪೋಸ್ ಅದು 15 ಇನ್ಕ್ರೀಸ್ ಆಗಿದೆ ಅಂದ್ಕೊಳ್ಳಿ. ಸೊ 15%, ಓಕೆನಾ? 15% ಆಫ್ 100 ಎಷ್ಟು? 15 ಇನ್ಕ್ರೀಸ್ ಆಗಿದೆ, ಸರಿನಾ? ನೆಕ್ಸ್ಟು, ಆ್ಯಂಡ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸಸ್ ಬೈ 10%. ಒಬ್ಬ ವ್ಯಕ್ತಿ ತನ್ನ ಆದಾಯದ 80% ಖರ್ಚು ಮಾಡುತ್ತಾನೆ, 80% ಖರ್ಚು ಮಾಡುತ್ತಾನೆ, ಸರಿನಾ? ಸೊ ಸೇವಿಂಗ್ ಅವನು 25, ಅವನು ಆದಾಯ 15% ಹೆಚ್ಚಾದರೆ, ಸೊ 15% ಆಫ್ 100 ಎಷ್ಟು? 15, ಸರಿನಾ? ನೆಕ್ಸ್ಟು, ಮತ್ತು ವೆಚ್ಚ 10% ಹೆಚ್ಚಾದರೆ, ಸೊ ವೆಚ್ಚ ಎಷ್ಟು ಮಾಡ್ತಿದ್ದಾನೆ? ಸೊ ಎಕ್ಸ್ಪೆಂಡಿಚರ್ 10% ಇನ್ಕ್ರೀಸ್ ಮಾಡ್ತಿದ್ದಾನೆ, ಓಕೆನಾ? 8%. ಸೊ 8% ಎಷ್ಟು? ಸೊ ಸಾರಿ 10% ಅಲ್ಲ, ಇದು 8 ಅಲ್ಲ, 10%, ಸರಿನಾ? 10%, ಸಾರಿ. ಸೊ 10% ಎಷ್ಟು? 8, ಓಕೆನಾ? 8 ಬಂತು. ಹಾಂ, ಸೊ ಪರ್ಸೆಂಟೇಜಿಂದ 2 ಜೀರೋ ಕಟ್ ಆಗುತ್ತೆ. ಸೊ 8 ಬಂತು. ಸೊ ಆವಾಗ ಸೇವಿಂಗ್ ಎಷ್ಟಾಗುತ್ತೆ? ಸೊ 15ರಲ್ಲಿ 8 ಕಳೆದರೆ 7 ಸೇವಿಂಗ್ ಉಳಿತು. ಬಟ್ ಕ್ವಶನಲ್ಲಿ ಹೀಸ್ ಸೇವಿಂಗ್ ಇನ್ಕ್ರೀಸಸ್ ಬೈ 3500. ಸೇವಿಂಗ್ ಇನ್ಕ್ರೀಸ್, ಬಟ್ ಸೇವಿಂಗ್ ಕ್ವಶನಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಕೊಟ್ಟಿದ್ದಾನೆ? 3500, 3500. ಬಟ್ ಆ್ಯಕ್ಚುಲಿ ನಮ್ಮ ಪ್ರಕಾರ 7 ಇನ್ಕ್ರೀಸ್ ಆಗಿತ್ತು. ಸೊ 7ರ ವ್ಯಾಲ್ಯೂನೇ 3500. ಸೊ ಇದು ಇದೆ ನೋಡಿ, 7 ಐತ್ಲೆ 35, ಸೊ 2 ಜೀರೋ. ಸೊ ಇದು 500 ಟೈಮ್ಸ್ ಇದೆ. ನಮಗೇನು ಕೇಳಿದ್ದಾನೆ? ಅವನ ಪ್ರಾರಂಭಿಕ ಆದಾಯ ಎಷ್ಟು? ಪ್ರಾರಂಭಿಕ ಆದಾಯ ಅವನದು ಎಷ್ಟಿದೆ? 100. ಸೊ 100ರ ವ್ಯಾಲ್ಯೂನು ಇಂಟು 500 ಆಗಬೇಕು. ಸೊ 100ರ ವ್ಯಾಲ್ಯೂನು ಇಂಟು 500, ಸರಿನಾ? ಸೊ ಇದು ಎಷ್ಟಾಗುತ್ತೆ? 50,000 ರುಪೀಸ್. ಸೊ ಇನಿಷಿಯಲ್ ಆದಾಯ ಎಷ್ಟು? 50,000. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ಅರ್ಥ ಆಯ್ತಾ ಈ ಪ್ರಾಬ್ಲಮ್ ನೋಡಿ. ಅ ಪರ್ಸನ್ಸ್ ಇನ್ಕಮ್ ಈಸ್ 60% ಮೋರ್ ದ್ಯಾನ್ ಈಸ್ ಸೇವಿಂಗ್. ಸೊ 60%, ಒಬ್ಬ ವ್ಯಕ್ತಿಯ ಆದಾಯ ಅವನ ಉಳಿತಾಯಕ್ಕಿಂತ 60% ಹೆಚ್ಚು, ಓಕೆನಾ? ಸೊ 60%ದು ಫ್ರ್ಯಾಕ್ಷನ್ ವ್ಯಾಲ್ಯೂ 3/5. ಹೆಚ್ಚು ಅಂದರೆ ಪ್ಲಸ್ ಸೈನ್ ತಗೋತೀನಿ, ಓಕೆನಾ? ಒಬ್ಬ ವ್ಯಕ್ತಿ ಆದಾಯವು ಅವನ ಉಳಿತಾಯಕ್ಕಿಂತ, ಸೊ ಸೇವಿಂಗ್ಗಿಂತ, ಸಪೋಸು ಅವ್ನು ಸೇವಿಂಗ್ 5 ಇದ್ದರೆ ಅವ್ನ ಇನ್ಕಮ್ ಎಷ್ಟಿರುತ್ತೆ? 5 + 5ರಿಂದ 3 ಹೆಚ್ಚಾಗುತ್ತೆ. ಸೊ 5 + 3 8, ಇದರ ಅರ್ಥ. ಸೊ ಇವಾಗ ನಿಮಗೆ ಗೊತ್ತು, ಇನ್ಕಮ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ಅಂತ. ಇನ್ಕಮು ಸಪೋಸ್ ಅವ್ನು 5 ಇದ್ದರೆ, ಕ್ವಶನ್ ಪ್ರಕಾರ 5 ಇದ್ದರೆ, ಸೇವಿಂಗ್ 5 ಇದ್ದರೆ, ಸೊ ಇನ್ಕಮ್ ಎಷ್ಟಾಗುತ್ತೆ? 5ರಿಂದ 3 ಹೆಚ್ಚಾಗುತ್ತೆ. 3 ಹೆಚ್ಚಾಗಿ 5 + 3 8 ಆಗುತ್ತೆ, ಸರಿನಾ? ಸೊ ಒಂದು ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ? 8ರಲ್ಲಿ 5 ಕಳೆದರೆ 3, ಸರಿನಾ? 3 + 5 ಆಯಿತು. ಇಫ್ ಈಸ್ ಎಕ್ಸ್ಪೆಂಡಿಚರ್ ಈಸ್ 24,000. ಬಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ? ಅವ್ನು ಎಕ್ಸ್ಪೆಂಡಿಚರ್ ಈಸ್ 24,000. ಸೊ 3ರ ವ್ಯಾಲ್ಯೂ ಅವನೆಷ್ಟು ಕೊಟ್ಟಿದ್ದಾನೆ? 24,000. ನಮಗೇನು ಕೇಳಿದ್ದಾನೆ? ಫೈಂಡ್ ಈಸ್ ಸೇವಿಂಗ್. ಸೊ ನಮಗೇನು ಕೇಳಿದ್ದಾನೆ? 5ರ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾನೆ. ಸೊ 3ರ ವ್ಯಾಲ್ಯೂ 24,000 ಕೊಟ್ಟು 5ರ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ನೋಡಿ, ಇದು ಏನು? 3 8 24, ಸರಿನಾ? ಸೊ 8,000. ಸೊ ಇದೂ ಇಂಟು 8,000. ಸೊ 5 8 40, ಆಮೇಲೆ 3 ಜೀರೋ, ಸೊ 40,000. ಸೊ ಸೇವಿಂಗ್ ಎಷ್ಟು? ಒಂದು 40,000. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸೊ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಮತ್ತು ಸೇವಿಂಗ್ ಮೇಲೆ ಇವತ್ತಿನ ಕ್ಲಾಸಿನ ಲಾಸ್ಟ್ ಕ್ವಶನ್ ಒಂದು ಮಾಡೋಣ. ಸರಿ, ಕ್ವಶನ್ ಓದಿ. ಅ ಮ್ಯಾನ್ ಸ್ಪೆಂಡ್ 75% ಆಫ್ ಹಿಸ್ ಇನ್ಕಮ್ ಆ್ಯಂಡ್ ಸೇವ್ಸ್ 12,000. ಓಕೆನಾ? ಒಬ್ಬ ವ್ಯಕ್ತಿ ತನ್ನ ಆದಾಯದ 75% ಖರ್ಚು ಮಾಡಿ 12,000 ರೂಪಾಯಿ ಉಳಿಸ್ತಾನೆ, ಓಕೆನಾ? ಸೊ ಸಪೋಸು ಅವನದು ಇನ್ಕಮ್ 100 ಇತ್ತಂದರೆ ಅವನು ಖರ್ಚು ಎಷ್ಟು ಮಾಡ್ತಾನೆ? 75. ಸೊ ಉಳಿಸ್ತಾನೆ ಎಷ್ಟು? 25, ಕರೆಕ್ಟಾ?
ಸೊ ಬಟ್ 25 ವ್ಯಾಲ್ಯೂನೇ ನಮಗೆ 12,000 ಅಂತ ಕೊಟ್ಟಿದ್ದಾರೆ. 25 ಬಟ್ ಸೇವಿಂಗ್ ಕ್ವಶನಲ್ಲಿ 12,000 ಕೊಟ್ಟಿದ್ದಾರೆ. ಇಫ್ ಈಸ್ ಇನ್ಕಮ್ ಇನ್ಕ್ರೀಸಸ್ ಬೈ 20%, ಸೊ ಅವನು ಇಫ್ ಇನ್ಕಮ್ ಇನ್ಕ್ರೀಸಸ್ ಬೈ 20% ಇನ್ಕ್ರೀಸ್ ಆದರೆ ಇದು ಏನಾಗುತ್ತೆ, 100ಇಂದ 20% ಇನ್ಕ್ರೀಸ್ ಆದರೆ ಇದು 120 ಆಗುತ್ತೆ. ಸರಿನಾ? ಓಕೆ, ನೆಕ್ಸ್ಟು ಆ್ಯಂಡ್ ಎಕ್ಸ್ಪೆಂಡಿಚರ್ ಬೈ 10%. ಸೊ ಎಕ್ಸ್ಪೆಂಡಿಚರ್, ಸೊ ಇದನ್ನು 10% ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇದು 10% ಇನ್ಕ್ರೀಸ್ ಮಾಡಿದರೆ ಎಷ್ಟಾಗುತ್ತೆ? 10% ಆಫ್ 75 ಎಷ್ಟು? 7.5. ಓಕೆನಾ? ಮೊದಲು 75 ಇತ್ತು ಪ್ಲಸ್ 7.5 ಅಂದರೆ ಇದು 82.5. ಸೊ ಆವಾಗ ಸೇವಿಂಗ್ ಎಷ್ಟು ಉಳಿಯುತ್ತೆ? ನೀವು ಸೇವಿಂಗು, ಸೊ 120ಯಲ್ಲಿ 82.5 ಮೈನಸ್ ಮಾಡಿ, ಸೊ 0.5. ದೆನ್ ಓಕೆ, 9ರಲ್ಲಿ 2 ಹೋದರೆ 7, ನೆಕ್ಸ್ಟು 11ರಲ್ಲಿ 8 ಹೋದರೆ 3, 37.5 ಉಳಿಯುತ್ತೆ. ಕರೆಕ್ಟ್ ತಾನೆ? 37.5 ಉಳಿಯುತ್ತೆ. ಫೈಂಡ್ ಈಸ್ ನ್ಯೂ ಸೇವಿಂಗ್. ಸೊ ನ್ಯೂ ಸೇವಿಂಗೇ ಕೇಳಿದ್ದಾರೆ. ನ್ಯೂ ಸೇವಿಂಗ್ ಎಷ್ಟು? 37.5 ವ್ಯಾಲ್ಯೂನೇ ಕೇಳಿದ್ದಾರೆ ನಮಗೆ. ಓಕೆನಾ? ಸೊ ಇವಾಗ 25 ವ್ಯಾಲ್ಯೂ ಎಷ್ಟಿದೆ? 25 ವ್ಯಾಲ್ಯೂನೇ 12,000 ಕ್ವಶನಲ್ಲಿ ಕೊಟ್ಟಿದ್ದಾನೆ. 25 ವ್ಯಾಲ್ಯೂ 12,000 ಕೊಟ್ಟಿದ್ದಾನೆ. ಸರಿನಾ? ಸೊ ಇವಾಗ ಇದು 25 ವ್ಯಾಲ್ಯೂ ಹೇಗಿದೆ? ಸೊ ಇದು ಎಷ್ಟಾಗುತ್ತೆ? 25 4 100, 20 ಉಳಿತು. ಆಮೇಲೆ 28 200, 480. ಸೊ ಇದನ್ನು ಇಂಟು 480 ಟೈಮ್ಸ್ ಇದೇ ನಿಮ್ಮದು ನ್ಯೂ ಸೇವಿಂಗ್ ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡಿ. ಓಕೆ, ಇಷ್ಟು ದೊಡ್ಡ ಮಲ್ಟಿಪ್ಲೈ ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಸೊ ಅವಾಗೇನು ಮಾಡ್ತೀವಿ? ಇದ್ರ ನೋಡ್ತೀವಿ. ಸೊ ಇದರಲ್ಲಿ ಏನಿದೆ ನೋಡಿ, ಎಲ್ಲದರದ್ದು ಯೂನಿಟ್ ಲಾಸ್ಟ್ 3 ಡಿಜಿಟು 0 ಇದೆ. ಓಕೆನಾ? ಸೊ ಇದರಲ್ಲಿನೂ 3 ಇದೆ. 37.5ಯಲ್ಲಿ 3 ಇದೆ. ಸೊ ಇದರಲ್ಲಿನೂ 3 ಇದೆ. ಕರೆಕ್ಟ್ ತಾನೆ? ಸೊ 3 × 3 9. ಓಕೆನಾ? ಸೊ ಆನ್ಸರ್ ಹೇಗೆ ಬರಬೇಕು? ಆನ್ಸರು ಇದರದ್ದು 9 ಮಲ್ಟಿಪಲ್ಲೇ ಬರುತ್ತೆ. ಓಕೆ, ಸೊ ಯಾವುದೇ ಆನ್ಸರ್ ಇದರ 9 ಮಲ್ಟಿಪಲ್. ಸೊ 9 ಮಲ್ಟಿಪಲ್ ಯಾವುದಿದೆ ನೋಡಿ. ಸೊ 9 ಮಲ್ಟಿಪಲ್ ಅಂದರೆ ಅದರ ಸಮ್ ಆಫ್ ಡಿಜಿಟ್ಸು 9ಇಂದ ಡಿವೈಡ್ ಆದರೆ ಅದನ್ನು ಹೋಲ್ ನಂಬರ್ 9ಇಂದ ಡಿವೈಡ್ ಆಗುತ್ತೆ. ಸೊ 1 + 5 6 ಆಗಲ್ಲ, 1 6 7 ಆಗಲ್ಲ, 1 7 8 ಆಗಲ್ಲ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಸೊ ಆನ್ಸರ್ ಎಷ್ಟು? 18,000 ರೂಪೀಸ್. ಸೊ ನ್ಯೂ ಸೇವಿಂಗು 18,000 ರೂಪೀಸ್. ಸರಿನಾ? ಸೊ ನಿಮಗೆ ಇವತ್ತಿನ ಕ್ಲಾಸ್ ಇಷ್ಟ ಆಯ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪಾಪ್ಯುಲೇಷನ್ ಬೇಸ್ ಪ್ರಾಬ್ಲಮ್ಸ್ನ ಮಾಡ್ತೀವಿ. ಪಾಪ್ಯುಲೇಷನ್ ಬೇಸ್, ಆಮೇಲೆ ಪಾಪ್ಯುಲೇಷನ್ ಆದಮೇಲೆ ನೆಕ್ಸ್ಟು ಪಾಪ್ಯುಲೇಷನ್ ಆದಮೇಲೆ ಎಲೆಕ್ಷನ್ ಪ್ರಾಬ್ಲಮ್ಸ್ ಮಾಡ್ತೀವಿ. ಎಲೆಕ್ಷನ್ ಪ್ರಾಬ್ಲಮ್ಸ್ ಮಾಡಿ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಸೊ ಥ್ಯಾಂಕ್ ಯು. ಇಲ್ಲಿವರೆಗೆ ನೀವು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸೊ ನಿಮಗೆ ಮುಂದಿನ ಕ್ಲಾಸ್ದು ನೋಟಿಫಿಕೇಷನ್ ಬೇಕಂದರೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಧನ್ಯವಾದ.